ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮ ಸ್ತೋತ್ರವಾಗಲಿ. ನಿಮ್ಮೆಲ್ಲನ ಯೇಸು ಕ್ರಿಸ್ತನಲ್ಲಿ ಸ್ವಾಗತ ಮಾಡ್ತೀನಿ. ದೇವರನ್ನ ನಾವು ಒಬ್ಬರನ್ನೊಬ್ಬರು ಕ್ಷಮಿಸಬೇಕು. ನಾವು ದೇವರಿಂದ ಕ್ಷಮಾಪಣೆ ಹೊಂದಬೇಕು. ಅದೇ ರೀತಿಯಾಗಿ ನಾವು ನಮಗೆ ತಪ್ಪು ಮಾಡಿದ್ರೆ ನಾವು ಸಹ ಕ್ಷಮಿಸಬೇಕು. ಕ್ಷಮಿಸುವಾಗ ದೇವರ ಮಕ್ಕಳಾಗ್ತಾರೆ. ಆಮೆನ್, ಆಮೆನ್. ಈ ಕ್ಷಮಾಪಣೆ ಅನ್ನೋದು ದೇವರಿಂದ ಬಂದಿದ್ದು. ಇಡೀ ಪ್ರಪಂಚದಲ್ಲಿ ಮೊದಲನೇ ಕ್ವಾಲಿಟಿ ಯೇಸು ಕ್ರಿಸ್ತನಿಗೆ ಶಿಲುಬೆ ಮೇಲೆ ಮಾತಾಡಿದಂತ ಮಾತು ಅದೇನಂದ್ರೆ, ದೇವರೇ ಇವ್ರು ಏನ್ ಮಾಡ್ತಾರೋ ಅರಿಯರು ಇವರನ್ನ ಕ್ಷಮಿಸು ಅಂತೇಳಿ. ಆಮೇಲೆ ಪ್ರಾರ್ಥನೆ ಮಾಡಿ. ಸಂತ ಲೋಕ ನಂಬರ್ 23:34 ವಾಕ್ಯ ಓದಿ ಪ್ರಾರ್ಥನೆ ಮಾಡ. ತಂದೆಯೇ ಇವರನ್ನ ಕ್ಷಮಿಸು, ಇವ್ರು ಏನು ಮಾಡ್ತಾರಂತೇಳಿ ಅರಿಯರು, ಇವ್ರಿಗೆ ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸು ಅಂತೇಳಿ ತಂದೆಯಾದ ದೇವರ ಹತ್ರ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡೋದು ನಾವು ನೋಡ್ತೇವೆ. ನಾವು ಪ್ರಾರ್ಥಿಸೋಣ ಸಂದಲ್ಲಿ. ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ಮಾತಾಡಿ ನಿನ್ನ ದಾಸನ ಮಕ್ಕಳೆಲ್ಲರೂ ಬಲಗಳ ಸಹಾಯ ಮಾಡ್ರಿ. ಈ ದಿನ ಕ್ಷಮಿಸುವಂತ ಮತ್ತು ಕ್ಷಮಾಪಣೆ ಹೊಂದುವಂತಹ ಕಾರ್ಯದಲ್ಲಿ ಪವಿತ್ರ ಆತ್ಮ ಕಾರ್ಯ ಮಾಡಲಿ ಸ್ವಾಮಿ. ಕ್ಷಮಿಸಲ್ಪಡುವ ಹಾಗೆ ನೀವು ಸಹಾಯ ಮಾಡು. ಅಷ್ಟು ಮಾತ್ರವಲ್ಲದೆ ಈ ಸಮಯದಲ್ಲಿ ಕರ್ತನೆ, ಕ್ಷಮಿಸಕ್ಕಾಗದೇ ಇರುವಂತಹ ಎಂತಹ ಕಠಿಣವಾದಂತಹ ಪಾಪವಾಗಿದ್ರು, ಶಾಪಗಳಾಗಿದ್ರು, ಮನಸ್ಸಲ್ಲಿದ್ದ ಗಾಯವಾಗಿದ್ರು, ನಜರೇತಿನ ಯೇಸು ನಾಮದಲ್ಲಿ ಶುದ್ಧೀಕರಣ ಆಗ್ಲಿ. ಕೇಳುವ ವಾಕ್ಯವನ್ನ ಕರ್ತನೆ ಧ್ಯಾನದಲ್ಲಿ ಇಟ್ಟು ಆ ವಾಕ್ಯದ ಅನುಸಾರವಾಗಿ ಕರ್ತನೆ ಒಬ್ಬರನ್ನೊಬ್ಬರು ಕ್ಷಮಿಸಿ ಸರಳವಾಗಿ ಜೀವಿಸುವ ಹಾಗೆ ಸಹಾಯ ಮಾಡಿ ಸ್ವಾಮಿ. ಇದು ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನೀವು ಈ ರೀತಿ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ, ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಬಿಡಿ ತಂದೆ. ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಇರಬೇಕಾದ್ರೆ ಈ ಲೋಕದಲ್ಲಿ 33 ವರ್ಷ ಜೀವನ ಮಾಡಿದ್ರು. 30 ವರ್ಷ ತಂದೆ ತಾಯಿಗಳೊಂದಿಗೆ ಜೀವಿಸ್ತಾ ಇನ್ನು 3.5 ವರ್ಷ ಸೇವೆಯನ್ನು ಪ್ರಾರಂಭ ಮಾಡಿ ಇಡೀ ಲೋಕದಲ್ಲಿ ಒಂದು ದೊಡ್ಡ ಉಜ್ಜೀವನ, ಒಂದು ಪರಿವರ್ತನೆ, ಪರಲೋಕ ರಾಜ್ಯದ ಕಡೆಗೆ ತಿರುಗುವಂತ ದೊಡ್ಡ ಕೆಲಸವನ್ನ ಯೇಸು ಕ್ರಿಸ್ತನು ಮಾಡಿದ್ರು. ತಾನು ಬಂದ ಕಾರ್ಯಗಳನ್ನ ತಿಳಿಸ್ತಾ ಬರ್ತಾರೆ. ತಾನು ಬಂದಿದ್ದು ಈ ಜನಗಳಿಗೋಸ್ಕರ ಶಿಲುಬೆಯಲ್ಲಿ ಸತ್ತು ರಕ್ತವನ್ನ ಕೊಟ್ಟು ಜನಗಳನ್ನ ಕಾಪಾಡಬೇಕು ಅಂತ ಉದ್ದೇಶಕ್ಕೋಸ್ಕರನೇ, ಅದನ್ನ ತಿಳಿಸೋದಕ್ಕೋಸ್ಕರನೇ ಯೇಸು ಕ್ರಿಸ್ತನು ಬಂದಿದ್ದನಂತೇಳಿ ಶಿಲುಬೆ ಮುಖಾಂತರ ಇಂತಹ ಮಹತ್ ಕಾರ್ಯಗಳೆಲ್ಲ ಆಗಬೇಕು ಅಂತೇಳಿ ತಿಳಿಸ್ತಾ ಬರ್ತಾರೆ. ಅಂತಹ ಸಂದರ್ಭದಲ್ಲಿ ಎಲ್ಲ ವಾಕ್ಯಗಳ ವಾಗ್ದಾನಗಳ ಪ್ರಕಾರ ಎಲ್ಲವೂ ನೆರವೇರಿಸ್ತಾ ಬಂದಾಗ ಇನ್ನು ಕೊನೆಯದಿದ್ದು ಮನುಷ್ಯನಿಗೋಸ್ಕರ ಪ್ರಾಣವನ್ನ ಕೊಡುವಂತದ್ದು, ರಕ್ತವನ್ನು ಸುರಿಸುವಂತದ್ದು, ಈ ಸಭೆಯನ್ನ ಸಂಪಾದನೆ ಮಾಡಿಕೊಳ್ಳೋದು ಒಂದು ಕಾರ್ಯವಾಗಿತ್ತು. ಆ ಸಂದರ್ಭದಲ್ಲಿ ಹೀನಾಯವಾಗಿ ಆತನನ್ನ ಹೊಡೆದು, ಬೈದು, ಉಗುಳಿದು, ಆ ತಲೆಯಿಂದ ಕಾಲವರೆಗೂ ಗಾಯಪಡಿಸಿ, ಮುಳ್ಳಿ ಕಿರೀಟ ಇಟ್ಟು, ಬಟ್ಟೆಗಳಿಗೆ ಕಿತ್ತಾಕಿ, ಕೈಗಳಿಗೆ ಕಾಲುಗಳಿಗೆ ಮಳೆ ಹೊಡೆದು, ಪಾಸುಂಡಿಗಳನ್ನ ಹೊಡೆದು, ಸುಮಾರು ಗಾಯಗಳನ್ನ ಪಡಿಸಿ, ರಕ್ತವೇ ಇಲ್ಲದ ಹಾಗೆ ಮಾಡಿದಂತಹ ಸಂದರ್ಭ. ಅಂತಹ ಚಿತ್ರಹಿಂಸೆ, ಮಹಾಹಿಂಸೆ, ನೋವಿನ ಸಂದರ್ಭದಲ್ಲೂ ಸಹ ಯಾರ್ಯಾರು ಬೈದರೋ, ಯಾರ್ಯಾರು ನೋವು ಕೊಟ್ರೋ, ಯಾರ್ಯಾರು ಉಗಿದ್ರೋ, ಯಾರ್ಯಾರು ಒಡೆದರೋ ಅವರನ್ನ ದೇವರು ಕ್ಷಮಿಸು ಅಂತೇಳಿ ಶಿಲ್ಬೆ ಮೇಲೆ 7 ಮಾತುಗಳನ್ನ ಮಾತಾಡ್ತಾರೆ. ಆ 7 ಮಾತುಗಳಲ್ಲಿ ಮೊದಲನೇ ಮಾತು ಈ ರೀತಿ ಆಗಿತ್ತೆ. ಏನಂತೇಳಿ? ತಂದೆಯೇ, ಲೋಕ 23:34, ತಂದೆಯೇ ಇವರನ್ನ ಹೋಗಿ ಕ್ಷಮಿಸು, ತಂದೆ ಅವರನ್ನು ಕ್ಷಮಿಸು, ನಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು. ತಾವು ಏನು ಮಾಡುತ್ತೇವೆ ಅಂತೇಳಿ ಅರಿಯರು. ಆಮೆನ್. ನೋಡ್ರಿ, ಇಷ್ಟು ಇಂತಹ ಸಂದರ್ಭದಲ್ಲಿ ನೀವಾಗ್ಲಿ ನಾವಾಗ್ಲಿ ಬೇರೆಯವರಾಗಿದ್ದಿದ್ರೆ ಕ್ಷಮಿಸ್ತಾ ಇದ್ರು. ದೇವದೂತರು ಬಲ ಇದ್ರೆ ಅವರನ್ನ ನಾಶ ಮಾಡೋದಕ್ಕೆ ಆಜ್ಞೆ ಮಾಡ್ತಾ ಇದ್ರು. ಆದ್ರೆ ಆ ಸಂದರ್ಭದಲ್ಲಿ ಹಿಂಸೆ ಪಡಿಸುವಂತಹ ಜನಗಳಿಗೆ ಯಾರು ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡೋದಿಲ್ಲ. ಆದ್ರೆ ಯಾರು ನಮ್ಮನ್ನು ಹಿಂಸೆ ಪಡಿಸ್ತಾರೋ, ಯಾರು ನಮ್ಮನ್ನು ಹೊಡಿತಾರೋ ಅವ್ರ ನಾಶ ಆಗ್ಬೇಕು ನಮ್ಮ ಕಣ್ ಮುಂದ್ಗಡೆ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ. ಜಾಗದಲ್ಲಿ ಅನೇಕ ಜಾಗದಲ್ಲಿ ಪೂಜೆಗಳು ಮಾಡ್ತೇವಲ್ವಾ? ಎಷ್ಟು ಜನ ನಿಮಗೆ ಬೈದವ್ರನ್ನ, ಹೊಡೆದವ್ರನ್ನ ಕ್ಷಮಿಸು ಅಂತ ಹೇಳಿ, ಚೆನ್ನಾಗಿರ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದೀರ ನೀವು? ನಾನು ಹೇಳಿದ ಅರ್ಥ ಆಗುತ್ತಾ? ನಿಮ್ಗೆ ಹೊಡೆದವ್ರನ್ನ, ಬೈದವ್ರನ್ನ ಏನಂತ ಪ್ರಾರ್ಥನೆ ಮಾಡಿರ್ತೀರಾ? ನೀನು ದೇವರೇ ಆಗಿದ್ರೆ, ನಾನ್ ನಿನ್ನ ಮಗಳೇ ಆಗಿದ್ರೆ, ನಿನ್ನ ಮಗನೇ ಆಗಿದ್ರೆ, ನನ್ನನ್ನ ಬೈದಂತವ್ರು, ನನ್ನನ್ನ ಹೊಡೆದಂತವ್ರು ಕಣ್ಣುಗಳು ಹೋಗ್ಬಿಡ್ಬೇಕು, ಕೈಗಳು ಮುರಿದೋಗ್ಬೇಕಂತಲೇ ಪ್ರಾರ್ಥನೆ ಮಾಡಿರ್ತೀರ.
ಆದ್ರೆ ಯೇಸು ಸ್ವಾಮಿ ಆ ರೀತಿ ಶಾಪ ಹಾಕಿಲ್ಲ. ಒಂದು ವೇಳೆ ಒಂದು ಮಾತು ಹೇಳಿದ್ರೆ ದೇವದೂತರು ಬಂದು ಅಲ್ಲಿರೋ ಎಲ್ಲರನ್ನ ಸರ್ವನಾಶ ಮಾಡಬಹುದಾಗಿತ್ತು, ಅವರಿಗೆ ಅಷ್ಟೊಂದು ಅಧಿಕಾರವಿತ್ತು. ಆದ್ರೆ ಯೇಸು ಕ್ರಿಸ್ತನು ಈಗಾಗಲೇ ಹೇಳಿದ್ರು ಏನಂತೇಳಿ, ನಾನು ಪಾಪಿಗಳ ರಕ್ಷಣೆ ಮಾಡೋದಕ್ಕೋಸ್ಕರ ಬಂದಂತವನು ಅಂತೇಳಿ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಅನೇಕ ಜಾಗದಲ್ಲಿ ಅವರು ಹೇಳಿದ್ರು, ಬೋಧನೆ ಮಾಡಿದ್ರು ಏನಂತೇಳಿ, ಒಬ್ಬರಿಗೊಬ್ಬರಿಗೆ ಶ್ರಮಿಸ್ರಿ ಅಂತ. ಆಮೇಲೆ ಏನ್ ಮಾಡಿದ್ರು? ಬೋಧನೆ ಮಾಡಿದ ಮೇಲೆ ಬೋಧನೆ ಪ್ರಕಾರ ಜೀವಿಸಿದಂತವ್ರು ಯಾರಾದ್ರೂ ಇದಾರ ಅಂದ್ರೆ ಅದು ಯೇಸು ಕ್ರಿಸ್ತನ ಮಾತ್ರನೇ. ಹಲ್ಲೆಲೂಯಾ. ಒಬ್ಬರನ್ನೊಬ್ಬರಿಗೆ ಕ್ಷಮಿಸುವಂತ ಹೇಳಿದಂತ ದೇವರು ಆ ಶಿಲುಬೆ ಮೇಲೆ ಅವರು ರಾತ್ರಿ ಎಲ್ಲ ಉಗಿಳಿದು ಬೈದು ಅವಮಾನ ಪಡಿಸಿ ಹೊಡೆದಾಗ್ಲಿ ಸಹ ತಾನು ಹಿಂದೆ ಚೆನ್ನಾಗಿದ್ದಾಗ ಏನು ಬೋಧನೆ ಮಾಡಿದ್ನೋ ಆ ಬೋಧನೆ ಅನುಸಾರವಾಗಿ ತನ್ನ ಜೀವಿತವನ್ನ ಸಾಕ್ಷಿಗೋಸ್ಕರ ತಾನು ಏನು ಬೋಧನೆ ಮಾಡಿದ್ನೋ ಅದೇ ರೀತಿಯಾಗಿ ಶ್ರಮಿಸುವಂತ ವ್ಯಕ್ತಿಯಾದ ಯೇಸು ಕ್ರಿಸ್ತನ ಗುಣ. ಆಮೇಲೆ ಬೇರೆಯವರೆಲ್ಲ ಯುದ್ಧ ಮಾಡ್ಕೊಡೋರು, ಆದ್ರೆ ಯೇಸು ಸ್ವಾಮಿ ಯುದ್ಧ ಮಾಡಿಲ್ಲ, ಕ್ಷಮಿಸ್ತಾರೆ. ಆಮೇಲೆ ಆಮೇಲೆ ಮೊದಲನೇದಾಗಿ ನಾವು ದೇವರಿಂದ ಕ್ಷಮಾಪಣೆಯನ್ನು ಕೇಳಬೇಕು. ಮೊದಲನೇದಾಗಿ ಯಾರಿಂದ? ದೇವರಿಂದ ಕ್ಷಮಾಪಣೆಯನ್ನು ಕೇಳಬೇಕು. ಏನಕ್ಕೋಸ್ಕರ? ನಾವು ಮಾಡಿದ ಪಾಪಗಳು ತಪ್ಪುಗಳು ಅನೇಕ ಇರ್ತವೆ, ಅವೆಲ್ಲಕ್ಕೂ ಕ್ಷಮಾಪಣೆ ದೇವರ ಹತ್ರ ಕೇಳಬೇಕು. ಇವತ್ತು ಕೋಳಿಯನ್ನ, ಕುರಿಯನ್ನ, ತೆಂಗಿನಕಾಯಿಯನ್ನ ಒಡೆಯೋದೇನಕ್ಕೆ? ನಾನು ಪಾಪ ಮಾಡಿದ್ದೀನಿ, ನನ್ನ ಬದಲು ಈ ಕೋಳಿ ಬಲಿ ಕೊಡ್ತೀನಿ, ಈ ಹುಂಜಾನ ಬಲಿ ಕೊಡ್ತೀನಿ, ಈ ತೆಂಗಿನಕಾಯಿನ ಬಲಿ ಕೊಡ್ತೀನಿ, ಈ ಬಾಳೆಹಣ್ಣ ಬಲಿ ಕೊಡ್ತೀನಿ ಅಂತೇಳಿ. ಆದ್ರೆ ಎಲ್ಲರ ಪಾಪವನ್ನ ಶುದ್ಧಿ ಮಾಡೋದಕ್ಕೆ ಈ ಕೋಳಿ ರಕ್ತದಿಂದ, ಕೋಣ ರಕ್ತದಿಂದ, ಈಗ ತರಕಾರಿಗಳಿಂದ ಆಗೋದಿಲ್ಲ. ಹಾಗಾದ್ರೆ ನಮ್ಮ ಪಾಪಗಳು ಶುದ್ಧಿ ಆಗಬೇಕಾದ್ರೆ, ಮನುಷ್ಯನ ಪಾಪ ಶುದ್ಧಿ ಆಗಬೇಕಾದ್ರೆ ಪರಿಶುದ್ಧವಾದ ರಕ್ತ ಬೇಕು. ಆ ಪರಿಶುದ್ಧವಾದ ರಕ್ತ ಯಾವುದಂದ್ರೆ ಅದು ಯೇಸುವಿನ ರಕ್ತವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಷ್ಕಳಂಕವಾದಂತ ರಕ್ತ ಯೇಸುವಿನ ರಕ್ತವಾಗಿದೆ. ಆ ರಕ್ತವನ್ನು ಕೊಟ್ಟು ನಮ್ಮನ್ನ ಕೊಂಡುಕೊಳ್ಳಕ್ ಬಂದಂತಹ ಯೇಸು ಕ್ರಿಸ್ತನಾಗಿದ್ದಾನೆ, ನಿಜವಾದ ದೇವರಾಗಿದ್ದಾನೆ. ಆಮೇನ್, ಆಮೇನ್. ಇಂಥ ದೇವರು ಮೊದಲು ದೇವರ ಹತ್ರ ನಾವು ಕ್ಷಮಾಪಣೆನ ಮಾಡ್ಕೋಬೇಕು. ಹೇಗೆ? ನಾವು ಮಾಡಿದಂತ ಒಂದೊಂದು ತಪ್ಪುಗಳನ್ನ ಅರಿಕೆ ಮಾಡಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರ್ಕೋಬೇಕಾಗಿದೆ. ಭಗವದ್ಗೀತೆಯಲ್ಲಿ ಕೂಡ ಒಂದು ಮಾತಿದೆ. ಹಸು ನೋಡಿದಿರಲ್ಲ, ಹಸು ನೋಡಿದ್ದೀರಾ? ಹಸು ಮೈಯಲ್ಲಿ ಎಷ್ಟು ಕೂದಲಿದೆ ಗೊತ್ತಾ? ಲೆಕ್ಕ ಮಾಡೋದಕ್ಕೆ. ಆದ್ರೆ ಒಂದು ಕೂದಲು 1 ವರ್ಷ ಅಂತ ಇಟ್ಕೊಳ್ರಿ, ಒಂದು ಕೂದಲು 1 ವರ್ಷ ಅಂತ ಇಟ್ಕೊಂಡ್ರು ಹಸು ಕೂದಲು ಎಷ್ಟಿದೆಯೋ ಅಷ್ಟು ವರ್ಷ ಇರಬೇಕಂದ್ರೆ ಎಷ್ಟು ವರ್ಷ ಇರಬೇಕು? ಲೆಕ್ಕವಿಲ್ಲದಷ್ಟು. ಯಾವುದಕ್ಕೆ? ನಾವು ಮಾಡಿದಂತ ಎಲ್ಲಾ ತಪ್ಪುಗಳಿಗೆ. ಆಮೇಲೆ ನಾವು ಮಾಡಿದ ತಪ್ಪುಗಳಿಗೆ ಪೆನಾಲ್ಟಿ, ಶಿಕ್ಷೆ ಈ ರೀತಿ ಆಗಿರುತ್ತಂತೆ. ಪಾಪವು ಹೆಚ್ಚಾದಾಗ ನನ್ನ ಅವತಾರ ಎತ್ತಿ ಬಂದು ಅವರನ್ನು ಸಂಹಾರ ಮಾಡ್ತೀನಿ ಅಂತೇಳಿ ಪಾಪ ದೇವರು ಹೇಳಿದ್ರು. ಮನುಷ್ಯರಲ್ಲಿ ಪಾಪ ಹೆಚ್ಚಾದಾಗ ನಾನು ಅವತಾರ ಎತ್ತಿ ಬಂದು ಸಂಹಾರ ಮಾಡ್ತೀನಿ. ಯಾರನ್ನ? ಪಾಪಿಗಳನ್ನು. ಹಾಗಾದ್ರೆ ಪಾಪ ಮಾಡದಿರೋರು ಯಾರಿದ್ದಾರೆ ಅಂತ ನೋಡುವಾಗ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆನೆ ಕಳ್ಕೊಂಡಿದ್ದಾರೆ. ನೀತಿವಂತರು ಒಬ್ಬರು ಇಲ್ಲ, ಒಬ್ಬರಾದರೂ ಇಲ್ಲವೇ ಇಲ್ಲ. ಹಾಗಾದ್ರೆ ಆತನ ಪ್ರಕಾರ ನಾವೆಲ್ಲರೂ ನರಕಕ್ಕೆ ಹೋಗ್ಬೇಕಾದವರು, ನಾವೆಲ್ಲರೂ ಶಿಕ್ಷೆಗೆ ಒಳಗಾದಂತವ್ರೆ. ಆದ್ರೆ ಒಬ್ಬರು ಮಾತ್ರ ನಿಮ್ಮ ಪಾಪವನ್ನ, ನಿಮ್ಮ ಶಾಪವನ್ನ, ನಿಮ್ಮ ಎಲ್ಲಾ ರೀತಿಯ ಪೆನಾಲ್ಟಿನ ನಾನು ಕೆಡ್ತೀನಿ, ನೀನ್ ನನ್ನ ಮಗುವಾಗಿರು ಅಂತ. ಅವ್ರು ಯಾರಂದ್ರೆ ಯೇಸು ಕ್ರಿಸ್ತನ. ನಿನ್ನ ನನ್ನ ಪಾಪನ ತನ್ನ ಮೇಲೆ ಹಾಕೊಂಡು, ತನ್ನ ತಲೆ ಮೇಲೆ ಹಾಕೊಂಡು, ತನ್ನ ಬೆನ್ನಿನ ಮೇಲೆ ಹಾಕೊಂಡು ನಾವು ಯಾವುದೇ ರೀತಿಯ ಅನುಭವಿಸಿದ ಹಾಗೆ, ಅನುಭವಿಸಿದ ಹಾಗೆ, ಶಿಕ್ಷೆಗೆ ಒಳಗಾಗದೆ ಸ್ವತಂತ್ರರಾಗಿರುವ ಹಾಗೆ ಯೇಸು ರಕ್ತ ಕೆಲಸ ಮಾಡಿತು. ಆಮೆನ್, ಆಮೆನ್, ಹಲ್ಲೆಲೂಯಾ. ಅದರಿಂದ ಈಗ ನಾವು ಆತನ ಯಾರಿಗೆ ಇದು ಉಚಿತವಾಗಿ ಸಿಗುತ್ತಂದ್ರೆ, ಯಾರ್ಯಾರು ಯೇಸುವನ್ನು ನಂಬಿ ಯೇಸುವೆ ನನ್ನ ಪಾಪವನ್ನು ಕ್ಷಮಿಸುತ್ತ ಅರಿಕೆ ಮಾಡ್ತಾರೋ
ಪಶ್ಚಾತ್ತಾಪಪಟ್ಟು ತನ್ನ ಪಾಪವನ್ನು ಬಿಟ್ಟು ದೇವರನ್ನ ಹಿಂಬಾಲಿಸ್ತಾರೋ, ಯಾರ ಪಾಪಗಳು ಯೇಸುವಿನ ರಕ್ತದಲ್ಲಿ ಪಾಪಗಳು ಶುದ್ಧಿಯಾಗಿರ್ತದೋ ಅವರ ಪಾಪಗಳು ಕ್ಷಮಿಸಲ್ಪಡ್ತಾರೆ. ಆಮೇನ್ ಆಮೇನ್ ಹೇಳಿ ಜೋರಾಗಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಕೀರ್ತನೆಗಳು 51ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯದಲ್ಲಿ ನೋಡಿದಾಗ ದಾವೀದನ ಕುಮಾರನು ಅಲ್ಲಿ ಕೀರ್ತನೆಗಾರನಾಗಿ ಈ ರೀತಿಯಾಗಿ ಒಂದು ಪಾಠವನ್ನು ಬರೆದಿದ್ದಾನೆ. ತನ್ನ ಜೀವಿತವನ್ನು ಒಪ್ಪಿಸಿಕೊಂಡಿದ್ದಾನೆ. ತಾನು ಇನ್ನೊಬ್ಬ ಹೆಂಡತಿಯನ್ನ ಅವನು ಮೋಸಗೊಳಿಸಿ ವ್ಯಭಿಚಾರ ಮಾಡ್ತಾನೆ. ಇದರ ನಿಮಿತ್ತವಾಗಿ ಅವನು ಪಶ್ಚಾತ್ತಾಪ ಪಡ್ತಾನೆ. ಅವನ ಜೀವಿತದಲ್ಲಿ ಮಾಡಿದಂತ ಮೊದಲನೇ ಒಂದು ತಪ್ಪು ಬೇರೆಯ ಹೆಣ್ಣನ್ನ ತನ್ನ ಹೆಂಡತಿ ಆಗಿ ಮಾಡಿಕೊಂಡಿದ್ದು, ಅಥವಾ ಬೇರೆ ಸ್ತ್ರೀಯನ್ನ ವ್ಯಭಿಚಾರ ಮಾಡಿದಂಥದ್ದು. ಆ ಸಂದರ್ಭದಲ್ಲಿ ಆತನ ಹೇಳ್ತಾನೆ ನೋಡ್ರಿ, ಆತನ ಪಾಪ ಅರಿಕೆ ಮಾಡ್ತಿದ್ದಾನೆ. ಅಲ್ಲಿ ಹೋದ್ರಿ ಆ ವಾಕ್ಯವನ್ನ. ಪ್ರೀತಿ ಸ್ವರೂಪನಾದ ದೇವರೇ, ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು, ನನ್ನನ್ನು ಕರುಣಿಸು, ಕರುಣಾನಿಧಿಯೇ, ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ, ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ಬೇರೆ ಬಲವಂತವಾಗಿ ಒಪ್ಪಿಸುವ ಅವಶ್ಯಕತೆ ಇಲ್ಲ. ಆತನಿಗೆ ಗೊತ್ತು, ಆತನ ಮನಸ್ಸಾಕ್ಷಿ ಅಂತ ಅಂತೇಳಿ. ನಾನು ದೇವರಿಗೆ ವಿರುದ್ಧವಾಗಿ ದ್ರೋಹ ಮಾಡಿದ್ದೇನೆ, ನನ್ನ ಸ್ನೇಹಿತನಿಗೆ ವಿರುದ್ಧವಾಗಿ ದ್ರೋಹ ಮಾಡಿದ್ದೇನೆ, ನನ್ನ ತಂದೆಗೆ ವಿರುದ್ಧವಾಗಿ ದ್ರೋಹ ಮಾಡಿದ್ದೇನೆ, ನಮ್ಮ ಅಣ್ಣ ತಮ್ಮಂದರಿಗೆ ವಿರುದ್ಧವಾಗಿ ದ್ರೋಹ ಮಾಡಿದ್ದೇನೆ, ನಾನು ಬಂಧುಗಳ ಮಧ್ಯದಲ್ಲಿ ದ್ರೋಹ ಮಾಡಿದ್ದೇನೆ. ಹಲ್ಲೆಲೂಯಾ. ಹೊಸ ಒಡಂಬಡಿಕೆ ಬರುವಾಗ ಯೇಸು ಹೇಳ್ತಾರೆ, ಬರೀ ವ್ಯಭಿಚಾರ ಮಾತ್ರ ಅಲ್ಲ, ನೀನು ಕಣ್ಣಾರೆ ಮನಸ್ಸಲ್ಲಿ ಅಂದುಕೊಂಡ್ರೆ ಸಾಕು ನೀನು ವ್ಯಭಿಚಾರ ಮಾಡಿದ ಹಾಗೆ. ಹಾಗಾದ್ರೆ ಇವತ್ತು ನಮ್ಮ ಮನಸ್ಸಲ್ಲಿ ಏನೆಲ್ಲ ಅಂದುಕೊಂಡಿರ್ತೀವೋ ಕೆಟ್ಟದಾಗಿ, ಕೆಟ್ಟ ಆಲೋಚನೆಗಳು, ಮನಸ್ಸಲ್ಲಿ ಕೋಪ ಮಾಡ್ಕೊಂಡಿರಬಹುದು, ಮನಸ್ಸಲ್ಲಿ ಮೋಹಿಸಿ ಬರಬಹುದು, ಮನಸ್ಸಲ್ಲಿ ಆಸೆ ಪಟ್ಟಿರಬಹುದು, ಮನಸ್ಸಲ್ಲಿ ಹೊಟ್ಟೆ ಕಿಚ್ಚಿಪಟ್ಟು ಕೊಲೆ ಮಾಡೋಷ್ಟು ನಮ್ಗೆ ಹೊಟ್ಟೆ ಕಿಚ್ಚಿರಬಹುದು, ಮನಸ್ಸಲ್ಲೇ ಶಾಪ ಹಾಕಿರಬಹುದು. ಇವೆಲ್ಲವೂ ಸಹ ಶಾಪಗಳೇ, ಇದೆಲ್ಲವೂ ಸಹ ಪಾಪಗಳೇ. ಆಮೆನ್ ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಈ ಪ್ರಪಂಚದಲ್ಲಿ ಇನ್ಯಾರಾದ್ರೂ ಇದಾರ ಇದಕ್ಕೆ ಮೀರಿದವರು ಅಂದಾಗ ಯಾರೂ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಪಾಪ ಮಾಡದವರೇ ಇದ್ದಾರೆ, ಶರೀರದಲ್ಲಿ ಪಾಪ ಮಾಡದವರೇ ಇದ್ದಾರೆ. ಹಾಗಾದ್ರೆ ಇದು ಪಾಪಕ್ಕೆ ಪರಿಹಾರ ಆಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ 34ನೇ ವಾಕ್ಯ ಲಾಸ್ಟ್ ಭಾಗ. 31-34ನೇ ವಾಕ್ಯದಲ್ಲಿ ಲಾಸ್ಟ್ ಭಾಗ. ನಾನು ಅವನ ಅಪರಾಧವನ್ನು ಕ್ಷಮಿಸಿ ಅವನ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಅವನ ಪಾಪವನ್ನು ನಾನು ಎಂದಿಗೂ ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ. ಆಮೆನ್. ಪಾಪವನ್ನು ಕ್ಷಮಿಸ್ತೇನೆ, ಜೊತೆಗೆ ಆತನ ಪಾಪವನ್ನು ನನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಯಾವಾಗ? ನಾನು ಅರಿಕೆ ಮಾಡುವಾಗ. ಆಮೆನ್. ಯಾರ ಕಣ್ಣಿಗಾದ್ರೂ ತಪ್ಪಿಸ್ಕೋಬಹುದು, ಆದ್ರೆ ಯೇಸುವಿನ ಕಣ್ಣಿಗೆ ತಪ್ಪಿಸ್ಕೊಳಕ್ ಆಗಲ್ಲ. ಸಿಸಿ ಕ್ಯಾಮ್ರಾ ತಪ್ಪಿಸ್ಕೊಳಕ್ ಆಗುತ್ತಾ? ಜೋರಾಗಿ ಮಾತಾಡ್ರಿ ಅಮ್ಮ, ಜೋರಾಗಿ. ಆಗುತ್ತಾ ಆಗಲ್ವಾ? ಆಗಲ್ಲ. ಸಿಸಿ ಕ್ಯಾಮ್ರಾಗೆ ತಪ್ಪಿಸ್ಕೊಳಕ್ ಆಗಿಲ್ಲ ಅಂದ್ಮೇಲೆ ಯೇಸುವಿನ ಕಣ್ಣಿಗೆ ತಪ್ಪಿಸ್ಕೊಳ್ಳಕ್ ಸಾಧ್ಯವೇ ಇಲ್ಲ. ತಪ್ಪಿಸ್ಕೊಳಕ ಒಂದೇ ಮಾರ್ಗ ಏನಂತೇಳಿ, ದೇವರೇ ನಾನು ಮಾಡಿದ ಪಾಪವನ್ನು ಕ್ಷಮಿಸು. ಆಮೆನ್. ಏನ್ ಮಾಡ್ಬೇಕು? ನಾನು ಮಾಡಿದ ಪಾಪವನ್ನ ಕ್ಷಮಿಸು ಅಂತ ಕೇಳೋ ಮುಖಾಂತರ ನಾವು ಅರಿಕೆ ಮಾಡೋದ್ರಿಂದ, ಪಶ್ಚಾತ್ತಾಪ ಪಡೋದ್ರಿಂದ ಆತನ ರಕ್ತ, ಪರಿಶುದ್ಧವಾದ ರಕ್ತ, ಆ ನೀತಿವುಳ್ಳ ರಕ್ತ, ಆ ಶ್ರೇಷ್ಠವಾದ ರಕ್ತ ನಮ್ಮ ಪಾಪಗಳಿಗೆ ಶುದ್ಧಿ ಮಾಡುವಂತದ್ದಾಗಿರ್ತದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ದಾವೀದನು ಪಶ್ಚಾತ್ತಾಪ ಪಟ್ಟ. ಲಾಸ್ಟ್ ವಾಕ್ಯದಲ್ಲಿ 51ನೇದಲ್ಲಿ ಏನ್ ಹೇಳ್ದ? ಅಲ್ಲೇನೆ 2ನೇ ವಾಕ್ಯದಲ್ಲಿ, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನ ಶುದ್ಧಿಗೊಳಿಸು. ಯಾಕಂದ್ರೆ ಈ ಪಾಪ ದೋಷ ನನ್ನ ಹತ್ರ ಇರೋದ್ರಿಂದ ನಾನು ದೇವರ ಸನ್ನಿಧಾನದಲ್ಲಿ, ದೇವರ ಸುಮುಖದಲ್ಲಿ ಇರಕ್ಕಾಗೋದಿಲ್ಲ, ಪರಲೋಕ ರಾಜ್ಯಕ್ಕೆ ಹೋಗಕ್ಕಾಗೋದಿಲ್ಲ.
ಅಷ್ಟು ಮಾತ್ರ ಅಲ್ಲ, ಈ ಪಾಪ ಮತ್ತು ದೋಷ ಇರೋದ್ರಿಂದ ಆರೋಗ್ಯವಾಗಿಯೂ ಆನಂದವಾಗಿಯೂ ಇರಕ್ಕಾಗಲ್ಲ. ಪಾಪ ಅದು ಕುಚ್ಚುತ್ತಾನೆ ಇರ್ತದೆ, ಕಣ್ಣೀರು ತರಿಸ್ತಾ ಇರ್ತದೆ, ದುಃಖವನ್ನು ತರಿಸ್ತಾ ಇರ್ತದೆ, ನಷ್ಟವನ್ನು ತರಿಸ್ತಾ ಇರ್ತದೆ. ಅದಕ್ಕೆ ಹೇಳ್ತಾರೆ ನೋಡ್ರಿ, 3ನೇ ವಾಕ್ಯದಲ್ಲಿ, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾರೋ ಬಲವಂತಕ್ಕಾಗಿ ಒಪ್ಪು ಅಂತ ಹೇಳಿಲ್ಲ. ನನ್ನ ಮನಸ್ಸಾಕ್ಷಿ ನನಗೆ ಹೇಳ್ತಾರೆ, ನಾನು ಎಂತ ತಪ್ಪು ಮಾಡಿದ್ದೇನೋ ನನಗೆ ಗೊತ್ತು. ಇಲ್ಲಿದಂತವರಿಗೆ ನಿಮ್ಗೆ ಗೊತ್ತು, ನೀವು ಯಾವ ರೀತಿ ಕಣ್ಣನ್ನ ನೋಡುತ್ತೀರಾ, ಯಾವ ಮಾತನ್ನ ಮಾತಾಡಿರ್ತೀರಾ, ಯಾವ ರೀತಿ ಕೆಟ್ಟ ಆಲೋಚನೆ ಮಾಡ್ತೀರಾ, ಬೈತೀರಾ, ನೋಡ್ತೀರಾ, ಕೇಳಿಸ್ಕೊಳ್ತೀರಾ, ಕೆಟ್ಟದ್ದು ಸಂಬಂಧಪಟ್ಟಿದ್ದು ಏನೆಲ್ಲ ಆಗಿದೆ, ಅದ್ರ ಸಂಬಂಧಪಟ್ಟ ನೀನು ಅದನ್ನ ಹೆಂಗೆ ನೀನು ಆ ಉಪಯೋಗ ಮಾಡ್ಕೊಂಡಿದ್ಯಾ, ಪಾಪಕ್ಕೆ ಬಿದ್ದೋಗಿದ್ಯಾ ಅನ್ನೋದು ಗೊತ್ತಾಗಿರ್ತದೆ. ಬೇರೆಯವ್ರಿಗೆ ಗೊತ್ತಾಗಲ್ಲ, ಆದ್ರೆ ನಿನಗೆ ಗೊತ್ತಾಗಿರ್ತದೆ, ದೇವ್ರಿಗೆ ಗೊತ್ತಾಗಿರ್ತದೆ. ಆಮೇಲೆ ದಾವೀದನು ಅದನ್ನ ಹೇಳ್ತಾರೆ, ನಾನು ಪಾಪ ಅಂತ ನಾನು ಒಪ್ಕೊಳ್ತೀನಪ್ಪ, ಯಾಕಂದ್ರೆ ನನಗೆ ಗೊತ್ತು ನಾನು ಪಾಪ ಮಾಡಿದ್ದೀನಿ. ಆಮೇಲೆ ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ಕೇವಲ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿರುತ್ತದೆ. ಹಲ್ಲೆಲೂಯಾ. ಏನಾದರೂ ಪಾಪಗಳು ಪರಿಹಾರ ಆಗಿಲ್ಲ, ಯೇಸು ಸ್ವಾಮಿ ಬಂದ್ಬಿಟ್ರು ಅಂದಾಗ ನಿನಗೋಸ್ಕರ ವಾದ ಮಾಡೋದಕ್ಕೆ ಯಾರೂ ಇಲ್ಲ. ಈಗ ಒಬ್ಬರಿದ್ದಾರೆ, ನಮ್ಮ ಪಾಪಕ್ಕೋಸ್ಕರ ವಾದ ಮಾಡುವಂತವರು, ವಕೀಲರಾಗಿ ಕೆಲಸ ಮಾಡ್ತಿದ್ದಾರೆ, ಅವರೇ ಯೇಸು ಕ್ರಿಸ್ತನಾಗಿದ್ದಾರೆ. ಹಲ್ಲೆಲೂಯಾ. ತಂದೆಯಾದ ದೇವರ ನ್ಯಾಯಾಲಯದಲ್ಲಿ ನಿಮಗೋಸ್ಕರ ನಮಗೋಸ್ಕರ ವಿಜ್ಞಾಪನೆ ಮಾಡಿ, ಪ್ರಾರ್ಥನೆ ಮಾಡಿ, ನಮ್ಮ ಪಾಪಕ್ಕೋಸ್ಕರ ಹೋರಾಟ ಮಾಡುವಂತವರು, ಪ್ರಾರ್ಥಿಸುವಂತವರು, ತಂದೆ ಹತ್ರ ಕೇಳ್ಕೊಂತವ್ರು ಒಬ್ಬರಿದ್ದಾರೆ. ಅವ್ರು ಯಾರು? ಯೇಸಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಒಬ್ಬ ಲಾಯರ್ ಹತ್ರ ಒಬ್ಬ ಕಳ್ಳತನ ಮಾಡ ಕೊಲೆಗಾರವನ್ನು ಹೋದ. ಲಾಯರ್ ಹತ್ರ ಮತ್ತು ಡಾಕ್ಟರ್ ಹತ್ರ ಏನ್ ಹೇಳ್ಬಾರ್ದು? ಒಂದ್ ವೇಳೆ ಡಾಕ್ಟರ್ ಹತ್ರ ಸುಳ್ಳು ಹೇಳಿದ್ರೆ ಏನಾಗುತ್ತೆ? ರಿಯಾಕ್ಷನ್ ಆಗುತ್ತೆ, ಕಾಯಿಲೆ ಹೋಗೋದಿರ್ಲಿ, ಪ್ರಾಣನೇ ಹೋಗ್ಬಿಡ್ತದೆ. ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇರೋದನ್ನ ಇದ್ದಾಗೆ ಹೇಳಿದಾಗ ಅದು ಯೋಚನೆ ಮಾಡಿ ಯಾವ ಮೆಡಿಸಿನ್ ಕೊಡ್ಬೇಕು ಅಂತ ಹೇಳ್ತಾರೆ. ಲಾಯರ್ ನೀನು ಕಾಪಾಡಬೇಕಾದ್ರೆ ನೀನು ಲಾಯರ್ ಹತ್ರ ಹೇಳಿರ್ಬೇಕು, ನಿಜನೇ ಹೇಳಿರ್ಬೇಕು. ಅವಾಗ ನಿನ್ ತಪ್ಪನ್ನ ಹೆಂಗೆ ಬಚಾವ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾನೆ. ಒಂದು ದಿವಸ ಲಾಯರ್ ಆದವನು ಯಾವಾಗ್ಲೂ ಇವ್ರನ್ನ ಬಿಡಿಸ್ತಾನೇ ಇದ್ದ. ಇವ್ರ ತಪ್ಪು ಮಾಡಿದಾಗೆಲ್ಲ ಕೇಸ್ ಹಾಕಿದಾಗ ಇವ್ರ ಹಿಂಗ ಸ್ವಾಮಿ ಹಂಗ ಸ್ವಾಮಿ ಅಂತ ಜಡ್ಜ್ ಹತ್ರ ವಾದ ಮಾಡಿ ಬೇಲ್ ಕೊಡಿಸ್ತಾ ಇದ್ದ, ಕೇಸ್ ಗೆಲ್ತಾನೆ ಇದ್ದ. ಆದ್ರೆ ಒಂದು ಸಾರಿ ಅದೇ ಲಾಯರ್ ಜಡ್ಜ್ ಆಗ್ಬಿಟ್ಟ. ಆಮೆನ್. ಅದೇ ಲಾಯರು ಜಡ್ಜ್ ಆಗ್ಬಿಟ್ಟ. ಈಗ ವಿಜಯ್ ಕುಮಾರ್ ವೆರಿ ಗುಡ್, ಹುಷಾರಿ ಜಾಸ್ತಿ. ಈಗ ಜಡ್ಜು ಹಳೆ ಕಸ್ಟಮರ್ ಬಂದ ಮತ್ತೆ ಕಳ್ತನ ಮಾಡಿ ಕೊಲೆ ಮಾಡಿ ಇವನ್ ಎಂತವನಂತ ಯಾರು ಗೊತ್ತು? ಜಡ್ಜ್ ಗೊತ್ತು. ಈ ಕೇಸ್ ಬಂತು. ಈ ಲಾಯರು ಜಡ್ಜ್ ಆಗೋವರೆಗೂ ಲಾಯರು ತನಗಾಗಿ ಹೋರಾಟ ಮಾಡ್ದ. ಇವ್ರು ಹಂಗಲ್ಲ, ಇಲ್ಲ 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 ಅಂತ ಹೇಳಿ ವಾದ ಮಾಡಿ ಬಿಡಿಸ್ದ. ಇವಾಗ ಅದನ್ನೇ ಜಡ್ಜ್ ಆಗ್ಬಿಟ್ಟ. ಈಗ ಯಾರು ಹೋರಾಟ ಮಾಡ್ತಾರೆ? ಜಡ್ಜ್ ಏನ್ ಮಾಡ್ತಾನೆ? ಈಗ ಏನ್ ಕೊಡ್ತಾನೆ ತೀರ್ಪು? ನೀನು ಆಳಬನಲ್ಲ, ಎಲ್ಲ ಹೋಗ್ಲಿ ಬಿಡೋನಲ್ಲ. ವಾಕ್ಯ ಹೇಳುತ್ತೆ ನೋಡ್ರಿ, ಜಡ್ಜ್ ಜಾಗದಲ್ಲಂತ ವ್ಯಕ್ತಿ ಜಡ್ಜ್ ನ್ಯಾಯವನ್ನೇ ಪ್ರಕಟಿಸಬೇಕು. ಅವ್ರ ಸ್ವಂತದವರಾಗಿರ್ಲಿ, ಅಣ್ಣ ತಮ್ಮಂದರಾಗ್ಲಿ, ಬಂಧುಗಳಾಗ್ಲಿ, ಯಾರೇ ಆಗಿದ್ರು ನ್ಯಾಯವನ್ನೇ ಗುರುತಿಸಿ ನ್ಯಾಯವನ್ನೇ ಕೊಡಬೇಕು. ಆಮೆನ್, ಆಮೆನ್. ಈಗ ಲಾಯರ್ ಜಡ್ಜ್ ಆಗ್ಬಿಟ್ರು, ಇವನ್ ಬಗ್ಗೆ ಎಲ್ಲ ಗೊತ್ತಾಯ್ತು, ಇವನ್ ಬದಲಾವಣೆ ಆಗ್ಲೇ ಇಲ್ಲ. ಈಗ ಅವನ್ನ ಬಿಡಿಸೋದು ಯಾರ ಕೈಯಲ್ಲ ಆಗಲ್ಲ. ಅವನನ್ನ ಬಿಡಿಸೋದಕ್ಕೆ ಜಡ್ಜ್ ಏನ್ ಮಾಡ್ದ? ಆತನನ್ನ ಗಲ್ಲು ಶಿಕ್ಷೆಗೆ ಆರ್ಡರ್ ಮಾಡ್ದ. ಆಮೆನ್. ಈಗ ಲಾಯರ್ ಯಾರು ಗೊತ್ತಾ? ಯೇಸಪ್ಪ. ನಮ್ಮೆಲ್ಲರ ಪಾಪಕ್ಕೋಸ್ಕರ, ತಪ್ಪುಗಳಿಗೋಸ್ಕರ ತಂದೆಯಾದ ದೇವರ ಹತ್ರ ವಾದ ಮಾಡ್ತಾರೆ. ಆಗಲೇ ಸೈತಾನ ವಾದ ಮಾಡ್ತಾನೆ, ಇಲ್ಲ ಇಲ್ಲ ಇಲ್ಲ, ಈ ಮುನಮ್ಮನ ಹಿಂಗೆ ಮಾಡಿದ್ಲು ಗೊತ್ತಾ? ಯೇಸಮ್ಮ ಹೇಳ್ತಾರೆ, ಇಲ್ಲ ಇಲ್ಲ, ಈ ಮುನಮ್ಮನ ನನ್ನ ಮಗಳು ಏನೋ ತಪ್ಪಾಗಿ ಮಾಡ್ಬಿಟ್ಲು.
ಇಲ್ಲ ಅವ್ರ ಶಿಕ್ಷೆ ಆಗ್ಬೇಕು, ಮಂಜುನಾಥನ್ ಶಿಕ್ಷೆ ಆಗ್ಬೇಕು, ರಮೇಶ್ ಶಿಕ್ಷೆ ಆಗ್ಬೇಕು, ಜಯಮ್ಮನಿಗೆ ಶಿಕ್ಷೆ ಆಗ್ಬೇಕು ಅಂದಾಗ ಯೇಸು ಹೇಳ್ತಾರೆ ಅವ್ರು ಯಾರಿಗೂ ಶಿಕ್ಷೆ ಆಗಂಗಿಲ್ಲ. ಯಾಕಂದ್ರೆ ಅವ್ರಿಗೋಸ್ಕರ ನಾನು ರಕ್ತವನ್ನು ಸುರಿಸಿದ್ದೇನೆ, ಪ್ರಾಣವನ್ನು ಕೊಟ್ಟಿದ್ದೇನೆ, ನಾನು ಅವರನ್ನು ಕ್ಷಮಿಸಿದ್ದೇನೆ. ಹಲ್ಲೆಲೂಯ. ಚಪ್ಪಳ ದೇವರ ಮಹಿಮೆಗಾಗಿ. ಹಲ್ಲೆಲೂಯ. ಸೈತಾನ ಸೋತೋಗ್ಬಿಟ್ಟು ಹೋಗ್ಬಿಡ್ತಾನೆ. ಯಾಕಂದ್ರೆ ಅವರಿಗೋಸ್ಕರ ಸುರಿಸಿದ ರಕ್ತವನ್ನು ತೋರಿಸಿದಾಗ, ಯಾರ ರಕ್ತವನ್ನ? ಯೇಸುವಿನ ರಕ್ತ. ನೋಡು, ಅವರು ತಪ್ಪು ಮಾಡಿದ್ದೇನೆ, ಅದೇ ಪೆನಾಲ್ಟಿ ನಾನು ಹಾಕೊಂಡಿದ್ದೀನಿ, ನಾನು ಗಾಯ ಹೊಂದಿದ್ದೀನಿ, ನಾನು ಹೇಗೆ ತಿಂದಿದ್ದೀನಿ, ಈಗ ಅವ್ರನ್ನ ಬಿಡಿಸು. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈಗ ಯೇಸು ಸ್ವಾಮಿ ಕೃಪೆಯ ಕಾಲದಲ್ಲಿದ್ದಾರೆ. ಅವರು ಬಂದ ಮೇಲೆ ನಾನು ನಂಬ್ತೀನಿ, ನಾನು ಪಶ್ಚಾತ್ತಾಪ ಪಡ್ತೀನಿ ಅಂದ್ರೆ ಆಗಲ್ಲ. ಈಗಲೇ ನಾವು ಇಲ್ಲಿದ್ದಾಗಲೇ, ಜೀವಂತವಾಗಿದ್ದಾಗ, ಯೇಸು ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಪಾಪಗಳು ಪರಿಹಾರ ಮಾಡ್ಕೋಬೇಕು. ಆ ಪರಿಹಾರ ಎರಡು ರೀತಿಯಲ್ಲಿ. ಒಂದು, ದೇವರ ಹತ್ರ, ತಂದೆಯಾದ ಯೇಸು ಕ್ರಿಸ್ತನ ಹತ್ರ ಪಶ್ಚಾತ್ತಾಪ ಪಟ್ಟು ನಾವು ಮಾಡಿದ ಎಲ್ಲ ತಪ್ಪುಗಳನ್ನ, ಪಾಪಗಳನ್ನ ಅರಿಕೆ ಮಾಡಿ ಬಿಟ್ಟು ದೇವರ ಕಡೆ ತಿರ್ಕೋಬೇಕು. ಆಮೇಲೆ ಇದು ಮೊದಲನೇದು. ಅವಾಗ ಕರುಣಾಮಯನಾದ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ಆತನ ರಕ್ತದಿಂದ ಶುದ್ಧಿ ಮಾಡಿ ಆತನ ಮಗುವಾಗಿ ಸ್ವೀಕಾರ ಮಾಡ್ತಾರೆ. ಆಮೇಲೆ ನಮ್ಮ ಟೈಮಲ್ಲಿ ಇದ್ರಿಂದ ಇದು ಮೊದಲನೇ ಭಾಗ. ಎರಡನೇ ಭಾಗ, ಮೊದಲು ದೇವರಿಂದ ಕ್ಷಮಾಪಣೆ ಹೊಂದಬೇಕು. ಮೊದಲನೇ ಯೋಹನ ಪತ್ರಿಕೆ 1ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ ಅದನ್ನ, ಅಲ್ವಾ? ಓದಿ 10ವರೆಗೂ. ಮೊದಲನೇ ಯೋಹನ 1ನೇ ಅಧ್ಯಾಯ 7ರಿಂದ 8. ಆದರೆ ಆತನ ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನಮ್ಮಲ್ಲಿ ನಮ್ಮಲ್ಲಿ ಪಾಪ ಇಲ್ಲ ಅಂತೇಳಿ ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸ ಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನ ನಂಬಿಗಸ್ತನು ನೀತಿವಂತನು ಆಗಿರೋದ್ರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಆಮೇಲೆ ಚಪ್ಪಳ ದೇವರ ಮಹಿಮೆಗಾಗಿ ನಮ್ಮ ದೇವರು ನಂಬಿಗಸ್ತನಾಗಿದ್ದ. ನಾವು ಅರಿಕೆ ಮಾಡಿ, ನಾವು ಪಶ್ಚಾತ್ತಾಪಟ್ಟು, ನಾವು ಮಾಡಿದ ತಪ್ಪುಗಳನ್ನು ಅರಿಕೆ ಮಾಡಿ ಬಿಟ್ಟರೆ, ದೇವರ ಕಡೆ ತಿರ್ಕೊಂಡ್ರೆ, ಆತನೇನಾಗಿದ್ದಾನೆ? ನೀತಿವಂತನಾಗಿದ್ದಾನೆ, ನಂಬಿಗಸ್ತನಾಗಿದ್ದಾನೆ, ಪರಿಶುದ್ಧನಾಗಿದ್ದಾನೆ. ನಮ್ಮ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ನೀತಿವಂತರಾಗಿ ಮಾಡ್ತಾರೆ. ಎಷ್ಟು ಜನಕ್ಕೆ ಇದು ಆಗುತ್ತೆ? ಎಷ್ಟು ಜನ ಅರಿಕೆ ಮಾಡಕ್ ಸಾಧ್ಯ? ಎಷ್ಟು ಜನಕ್ಕೆ ಯೇಸು ಸ್ವಾಮಿ ಈಗ ಬೇಕು? ಆಮೆನ್. ಯಾಕಂದ್ರೆ ನಮ್ಮೆಲ್ಲರಿಂದ ಪಾಪನ ತೆಗೆದು ಆತನಿಂದ ನೀತಿಯನ್ನು ಕೊಡೋದಕ್ಕೆ ಆತನ ರೆಡಿ ಆಗಿದ್ದಾನೆ. ಇದಕ್ಕೆ ಒಂದೇ ಒಂದು ಚಾನಲ್ ಏನಪ್ಪಾ ಅಂದ್ರೆ, ನಾವು ಒಪ್ಪಿಸ್ಕೊಡೋದ್ ಮುಖಾಂತರ, ಅರಿಕೆ ಮಾಡಿಕೊಡೋದ್ರಿಂದ ನಾವೇನಾಗ್ತೀವಿ? ಅರಿಕೆ ಮಾಡಿಕೊಡೋದ್ರಿಂದ ನೂತನವಾಗ್ತೀವಿ, ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ. ಇದು ಮೊದಲು ದೇವರಿಂದ ಕ್ಷಮಿಸಲ್ಪಡುವಂಥದ್ದು. ಎರಡನೇದಾಗಿ ಮನುಷ್ಯರಿಂದ ಕ್ಷಮಿಸಲ್ಪಡಬೇಕು. ಏನ್ ಮಾಡಬೇಕು? ಮನುಷ್ಯರಿಂದ ಕ್ಷಮಿಸಲ್ಪಡಬೇಕು. ದೇವರನ್ನ ಕ್ಷಮಿಸೋದು ಈಸಿ. ದೇವರ ಹತ್ರ ಪಶ್ಚಾತ್ತಾಪಟ್ಟು ದೇವರನ್ನು ಕೇಳೋದು ಈಸಿ. ಆದ್ರೆ ಮನುಷ್ಯ ಹತ್ರ ಕೇಳೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ಆದ್ರೆ ಈ ಎರಡು ಕಾರ್ಯ ಇಲ್ಲ ಅಂದ್ರೆ ನಾವು ರಕ್ಷಿಸಲ್ಪಡೋಕ್ ಸಾಧ್ಯವೇ ಇಲ್ಲ. ದೇವರ ವಾಕ್ಯ ಹೇಳುತ್ತೆ ನೋಡ್ರಿ, ಮತ್ತಾಯ ಬರೆಸುವಂತೆ 6ನೇ ಅಧ್ಯಾಯ 12ನೇ ವಾಕ್ಯ ಯಾರಾದ್ರೂ ಓದಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಈಗ ಮನುಷ್ಯನ ಮಧ್ಯದಲ್ಲಿ ತಪ್ಪುಗಳು ಸಹಜವಾಗಿ ನಡೀತದೆ. ಆಮೇಲೆ ಇಲ್ಲಿರೋರಿಗೆ ಯಾರ ಮೇಲೂ ಕೋಪ ಇಲ್ವಾ? ಯಾರ ಮೇಲೆ ಕೋಪ ಇದೆಯಾ ಇಲ್ವಾ? ಇದೆಯಾ? ಕೆಲವರು ಮನೆಯಲ್ಲೇ ಇರ್ತದೆ, ಗಂಡನ ಕಂಡ್ರೆ ಆಗಲ್ಲ, ಹೆಂಡತಿನ ಕಂಡ್ರೆ ಆಗಲ್ಲ, ಮಕ್ಕಳ ಕಂಡ್ರೆ ಆಗಲ್ಲ, ಅಪ್ಪನ ಕಂಡ್ರೆ ಆಗಲ್ಲ, ಅಮ್ಮನ ಕಂಡ್ರೆ ಆಗಲ್ಲ, ಅತ್ತೆ ಕಂಡ್ರೆ ಆಗಲ್ಲ. ಆದ್ರೆ ಅದೆಂತ ದ್ರೋಹ ಆಗಿದ್ರು ಕ್ಷಮಿಸಿಲ್ಲ ಅಂದ್ರೆ ಕೆಲವರಿಗೆ, ಅನೇಕ ಜನಕ್ಕೆ ಆ ರೋಗ ಬಿಟ್ಟು ಹೋಗದೆ ಅಲ್ಲೇ ಇರ್ತದೆ. ನೀನು ಕ್ಷಮಿಸಿಲ್ಲ ಅಂದ್ರೆ ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ.
ನೀನು ಕ್ಷಮಿಸಬೇಕು, ನಿನ್ನ ಪಾಪಗಳು ಕ್ಷಮಿಸಲ್ಪಡಬೇಕು. ಆಮೇಲೆ ಮತ್ತೆ ನೋಡಿ, ನೀನು ಕ್ಷಮಿಸಬೇಕು, ನಿನ್ನ ಪಾಪನು ಕ್ಷಮಿಸಲ್ಪಡಬೇಕು. ನಿನ್ನ ಪಾಪಗಳು ಯಾವಾಗ ಕ್ಷಮಿಸಲ್ಪಡ್ತದೆ? ದೇವರಿಂದ ಕ್ಷಮಿಸಲ್ಪಡ್ತದೆ. ಓಕೆ, ನಿನ್ನ ಪಾಪಗಳು ಕ್ಷಮಿಸಲ್ಪಡಬೇಕಾದ್ರೆ ನಿನಗೆ ದ್ರೋಹ ಮಾಡಿದ ವ್ಯಕ್ತಿ ನಿನ್ನನ್ನು ಕ್ಷಮಿಸೋದು ಕೇಳುವಾಗ ಅಥವಾ ಕೈ ಕೊಡುವಾಗ, ಮನಸ್ಫೂರ್ತಿ ನಾವು ಕ್ಷಮಿಸುವಾಗ, ಅವಾಗ ನಿನ್ನ ಪಾಪಗಳು ಕ್ಷಮಿಸಲ್ಪಡ್ತದೆ. ಆಮೇಲೆ ಯಾವುದೇ ಕಾರಣಕ್ಕೂ ನಾನು ಮಾತ್ರ ಕ್ಷಮಿಸಲ್ಲ, ನನ್ನ ಪ್ರಾಣ ಹೋದ್ರೂ ಕ್ಷಮಿಸಲ್ಲ ಅನ್ನೋರು ಪರಲೋಕ ರಾಜ್ಯಕ್ಕೆ ಹೋಗೋದೇ ಇಲ್ಲ. ಪರಲೋಕ ರಾಜ್ಯಕ್ಕೆ ಹೋಗೋದೇ ಇಲ್ಲ. ಹಾಗಾದ್ರೆ ದ್ವೇಷ ಬರೋದು ಯಾರ ಮೇಲೆ? ಎಲ್ಲೋ ಬೆಂಗಳೂರಿಗೆ ಹೋಗ್ತಾ ಇರ್ತೀರ, ಕಾಲ ಕೈ ತಗಲಿಬಿಡ್ತು, ನೀವಿಬ್ರು ಕಿತ್ತಾಡ್ಬಿಡ್ತೀರ. ನೆನ್ನೆ ನಾನು ವಿಜಯ್ ಹೋಗ್ತಿರ್ಬೇಕಾದ್ರೆ ಒಂದು ಸಾಕ್ಷಿ ಹೇಳ್ದ, ಪಾಪ ಯಾರೋ ಆಟೋನ್ ಏನೋ ಟಚ್ ಮಾಡಿಬಿಟ್ಟ, ಬಿದೋಗ್ಬಿಟ್ರಿ ಅಂತ. ಆ ವ್ಯಕ್ತಿನ ಎತ್ತಿ ಬಿಸಾಕ್ಬಿಟ್ಟೆ ಅಂತ ಹೊಡೆದ. ಈಗ ಆ ವ್ಯಕ್ತಿ ಇದಾನ? ಆ ವ್ಯಕ್ತಿನ ಜ್ಞಾಪಕ ಮಾಡ್ಕೊಂತೀರಾ? ಆ ವ್ಯಕ್ತಿ ಜೊತೆ ಜಗಳ ಇದೆಯಾ? ದ್ವೇಷ ಇದೆಯಾ? ಇಲ್ಲ. ಎಲ್ಲೋ ನಡೆದಿತ್ತು, ಯಾರೋ ನಮ್ಗೆ ಗೊತ್ತಿಲ್ಲ, ಆಕರ್ಷಿಕ ಆಗ್ಬಿಡ್ತು, ಹಿಂಗ್ ಹೋಗಿದ್ದೆ ಹಿಂಗ್ ಆಗ್ಬಿಡ್ತು, ಅಷ್ಟು ಈಸಿಯಾಗಿ ತಗೊಳ್ತಾರೆ. ಅದೇ ಊರಲ್ಲಿ ಆಗಿದ್ರೆ ಅವ್ನು ನೋಡ್ದಾಗೆಲ್ಲಾನು ಅಲ್ಲಕಿಸ್ತೀವಿ. ಅವನ ಹೆಸರು ಹೇಳಿದ್ರೆ ನಮಗೆ ಆಗಲ್ಲ. ಸಣ್ಣ ಸಣ್ಣ ಮಾತುಗಳಿಗೆ, ಸಣ್ಣ ಸಣ್ಣ ವಿಚಾರಗಳಿಗೆ, ಆಸ್ತಿ ಪಾಸ್ತಿಗೆ, ಯಾವುದನ್ನೇ ಆಗಿರ್ಲಿ, ಅದು ಒಳ್ಳೇದ ಕೆಟ್ಟದ್ದು, ಯಾರ್ದ ಒಳ್ಳೇದಾಗ್ಲಿ ಯಾವುದೇ ಕೆಟ್ಟದಾಗಿರ್ಲಿ, ಬಟ್ ದೇಶ ಮಾಡುವಂಥದ್ದು ಸೈತನಿಂದ ಬಂದಿತ್ತು. ಹಲ್ಲೆಲೂಯ, ಹಲ್ಲೆಲೂಯ. ಕ್ಷಮಿಸಿಲ್ಲ ಅಂದ್ರೆ, ನಮ್ಗೆ ಎಂತ ದ್ರೋಹ ಮಾಡಿದ್ರು ನಾವು ಅವ್ರನ್ನ ಕ್ಷಮಿಸಿಲ್ಲ ಅಂದ್ರೆ ನೀನು ದೇವರ ಮಗು ಆಗೋದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯ. ಅವತ್ತೇ ಕ್ಷಮಿಸ್ಬಿಟ್ರೆ ಇನ್ನ ಒಳ್ಳೇದು. ಯಾವತ್ತು? ಉದಾಹರಣೆಗೆ ಇವತ್ತು ಬೀಜ ಮೊಳಕೆ ಹಾಕಿರ್ತೀರ, ಕಳೆ ಯಾವಾಗ ಕೀಳಬೇಕು? ಈಗ ಬೀಜ ಹಾಕಿರ್ತೀರ, 3 ದಿವಸ ಆದ್ಮೇಲೆ ಏನ್ ಬಂದಿರ್ತದೆ? ಮೊಳಕೆ ಬಂದಿರುತ್ತೆ. ಅವಾಗ ಆ ಮೊಳಕೆ ಕೀಳೋದು ಈಸಿನಾ ಕಷ್ಟನಾ? ಈಸಿ. 15 ದಿವಸ ಆಯ್ತು, ಬೀಜ ಹಾಕಿ ಮೊಳಕೆ ಬಂದು ಗಿಡ ಆಯ್ತು. ಈಸಿನಾ ಕಷ್ಟನಾ? ಸ್ವಲ್ಪ ಕಷ್ಟ. 6 ತಿಂಗಳು ಆಯ್ತು, ಏನಾಗಿರ್ತದೆ? ಆ ಗಿಡ ತುಂಬಾ ಹಾಳಕ್ಕೆ ಹೋಗಿ ಬೀರು ಬಿಟ್ಕೊಂಡಿರ್ತದೆ. 10 ವರ್ಷ ಆಯ್ತು, ಮರ ಆಗ್ಬಿಟ್ಟು JCBನೇ ಬೇಕು. ಆಮೇನ್. ಮೊಳಕೆ ಇದ್ದಾಗ ಈಸಿ ಕೀಳೋದಕ್ಕೆ. ಆದ್ರೆ 10 ವರ್ಷ, 6 ವರ್ಷ, 5 ವರ್ಷ ಬಿಟ್ಟರಾಗ ಅದೇನಾಗಿರ್ತದೆ? ಮರವಾಗಿ ಬೆಳೆದು ಬಿಟ್ಟಿರ್ತದೆ. ಅದು ಕೀಳೋದಕ್ಕೆ ಆಗಲ್ಲ, ಬೇರು ತುಂಬಾ ಆಳಕ್ಕೆ ಬಿಟ್ಟಿರ್ತದೆ. ದ್ವೇಷ, ಅಸೂಯೆ ಅನ್ನೋದು ನಮ್ಮ ಮನುಷ್ಯನಲ್ಲಿ ಈ ರೀತಿ ಬೇರೆ ಬಿಟ್ಕೊಂಡ್ಬಿಟ್ರೆ ಸಾಯೋವರೆಗೂ ಆ ಮನುಷ್ಯನ ಕಂಡ್ರೆ ಸಾಕು, ಆಗೋದೇ ಇಲ್ಲ, ಆಗ್ಬಿಡ್ತದೆ. ಯಾವಾಗ ಮನುಷ್ಯನ ಕಂಡು ನಮಗೆ ಹೊಟ್ಟೆಗಿಚ್ಚು, ಒಂದು ಕೋಪ, ಉದ್ರೇಕ ಬರುತ್ತೋ, ಕಿಡ್ನಿಯಲ್ಲಿ ವಿಶೇಷವಾದಂತಹ ಒಂದು ದ್ರವ ಉತ್ಪತ್ತಿ ಆಗುತ್ತೆ. ಎಲ್ಲಿ? ಇದೆಯೋ ಕಿಡ್ನಿಗಳು? ಆ ಕಿಡ್ನಿಯಿಂದ ಹೊಟ್ಟೆಗೆ ಬಂದು ಬೆಳೆಯುತ್ತೆ ಆ ದ್ರವ. ಇದರಿಂದ 33 ಕಾಯಿಲೆ ಬರ್ತದೆ ಮನುಷ್ಯನಿಗೆ. ಎಷ್ಟು ಕಾಯಿಲೆ? ಯಾವ್ದ್ರಿಂದ? ಕಿಡ್ನಿಯಿಂದಲ್ಲ, ಕೋಪದಿಂದ. ದೇಶ ಮತ್ತು ಕೋಪದಿಂದ ಬರುವಂತ ಕಾಯಿಲೆಗಳು ಎಷ್ಟಮ್ಮ? 33. ಆದ್ರೆ ಎಷ್ಟು ನಮ್ದ್ರೆ ಆತನ ಭಾಷಣಗಳಿಂದ ಎಲ್ಲ ಗುಣ ಆಗ್ಬಿಡ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೆನ್. ಈ ಗಮನಿಸ್ರಿ, ಎಲ್ಲೋ ಇರೋನ್ನ ಕ್ಷಮಿಸ್ತೇವೆ. ಅವನು ಏನೇ ದ್ರೋಹ ಮಾಡಿದ್ರು, ಹೊಡೆದಿದ್ರು ಅವನ್ನ ಜ್ಞಾಪಕ ಮಾಡ್ಕೊಳ್ಳೋದಿಲ್ಲ, ನಾವು ದೇಶ ಮಾಡೋದೇ ಇಲ್ಲ. ಆದ್ರೆ ಮನೆ ಒಳಗಿರುವಂತವ್ರನ್ನ, ನಮ್ಮ ಅಕ್ಕಪಕ್ಕದಿರುವಂತಹ ನಮ್ಮ ಸ್ನೇಹಿತರು, ಬಂಧು ಬಳಗ ಏನಾದ್ರೂ ಸ್ವಲ್ಪ ಆದ್ರೆ ನಾವು ದ್ವೇಷವನ್ನ ಮಾಡ್ಕೊಂಡೇ ಹೋಗ್ತಾ ಇರ್ತೇವೆ. ಇದರಿಂದ ಆಗುವಂತ ನಷ್ಟ, ಯಾರು ದ್ವೇಷ ಮಾಡ್ತಾರೋ ಅವರು ಪ್ರಾರ್ಥನೆ ದೇವರಿಗೆ ಕೇಳಿಸ್ಕೊಳ್ಳಲ್ಲ. ಮತ್ತೆ ರೋಗಕ್ಕೆ ಒಳಗಾಗ್ತಾರೆ, ಸಮಸ್ಯೆಗೆ ಒಳಗಾಗ್ತಾರೆ, ಬಿಪಿಗೆ ಒಳಗಾಗ್ತಾರೆ, ಶುಗರ್ಗೆ ಒಳಗಾಗ್ತಾರೆ. ಅದು ಅವರನ್ನು ತಿಂತಾ ಹೋಗ್ತಾ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ, ದೇವರಿಗೆ ಮಹಿಮೆ ಆಗಲಿ. ಇಲ್ಲಿ ವಾಕ್ಯ ಹೇಳ್ತೀನಿ ನೋಡ್ರಿ,
ಮತ್ತಾಯಿ ಬರೆಸುವಂತೆ 6:12 ಓದಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಇಲ್ಲಿ ಪ್ರಾರ್ಥನೆ, ಪರಲೋಕ ಪ್ರಾರ್ಥನೆ ಪ್ರತಿ ಸಾರಿ ನಾವು ಮಾಡಬೇಕು, ಪ್ರತಿ ಕುಟುಂಬದಲ್ಲಿ ಮಾಡಬೇಕು. ಏನಂತ ಮಾಡಬೇಕು? ದೇವರೇ, ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ತಪ್ಪುಗಳನ್ನ ಕ್ಷಮಿಸುವಾಗ ಯಾರು? ನಾನು. ನನಗೆ ಇಷ್ಟವಿಲ್ಲದಂತಹ ಒಬ್ಬರ ಹೆಸರು ಹೇಳಿದ್ರೆ ಆಗೋದೇ ಇಲ್ಲ ನನಗೆ. ಅಂತವರ ತಪ್ಪುಗಳನ್ನು ನಾನು ಕ್ಷಮಿಸಿದ್ರೆ ನನ್ನ ತಪ್ಪುಗಳನ್ನು ದೇವರು ಕ್ಷಮಿಸ್ತಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಒಂದು ವೇಳೆ ನಾನು ಯಾವುದೇ ಕಾರಣಕ್ಕೂ ನಿನ್ನ ಪಾಪವನ್ನು ಕ್ಷಮಿಸಲ್ಲ ಅಂದ್ರೆ ನಿನ್ನ ಪಾಪವನ್ನು ಕ್ಷಮಿಸಲ್ಪಡಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ನಿಮ್ಮ ಜೀವಿತದಲ್ಲಿ ಅಂತ ಎ ಇಂದ ಝೆಡ್ ವರೆಗೂ ಬರುವಂತ ಎಲ್ಲ ಹೆಸರುಗಳನ್ನ ಜ್ಞಾಪಕ ಮಾಡಿಕೊಂಡು ನೀವು ಕ್ಷಮಿಸಕ್ಕಾಗದಿರಂತ ಯಾರಾದ್ರೂ ಹೆಸರಿದ್ರೆ ನೀವ್ ಏನ್ ಮಾಡ್ತೀರ? ನೀವು ಕ್ಷಮಿಸಕ್ಕಾಗದಿರುವಂತ ವ್ಯಕ್ತಿಗಳ ಹೆಸರು ಬಂದ್ರೆ ಏನ್ ಮಾಡ್ತೀರಾ? ಕ್ಷಮಿಸ್ತೀರಾ? ಕ್ಷಮಿಸಲ್ವಾ? ಕ್ಷಮಿಸ್ತೀರಾ? ಕ್ಷಮಿಸಲ್ಲಮ್ಮ? ಕ್ಷಮಿಸ್ಬೇಕು. ಕ್ಷಮಿಸಿಲ್ಲ ಅಂದ್ರೆ ನಿನ್ನ ಪಾಪಗಳು ಕ್ಷಮಿಸಲ್ಪಡಲ್ಲ. ನಿನ್ನ ಪಾಪಗಳು ಯಾವಾಗ ಕ್ಷಮಿಸಲ್ಪಡಲ್ವೋ ನೀನು ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ಆಮೆನ್. ಇಬ್ಬರ ಹತ್ರ ಕ್ಷಮಿಸಲ್ಪಡಲೇಬೇಕು. ಒಂದು ದೇವರಿಂದ ಕ್ಷಮಾಪಣೆ ಹೊಂದಬೇಕು, ಮತ್ತೆ ನಾವು ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸ್ಬೇಕು. ಯಾವಾಗ ನಮ್ಮ ತಪ್ಪುಗಳು, ನಮಗೆ ದ್ರೋಹ ಮಾಡಿದವರನ್ನ, ತಪ್ಪು ಮಾಡಿದವರನ್ನ, ಮೋಸ ಮಾಡಿದವರನ್ನ ನಾವು ಕ್ಷಮಿಸ್ತೀವೋ ನಮ್ಮ ತಪ್ಪುಗಳು ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ. ನಮಗ್ ದ್ರೋಹ ಮಾಡಿದವರು ದೊಡ್ಡದೇ ಇರಬಹುದು, ನಾವು ಮಾಡಿದ ಚಿಕ್ಕದೇ ಆಗಿರಬಹುದು. ಆದ್ರೆ ಏನೇ ಆದ್ರೂ ದ್ರೋಹನೇ, ಅದು ಪಾಪನೇ ಆಗಿರ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರಿಂದ ದೇವರ ವಾಕ್ಯ ಹೇಳುತ್ತಲ್ರಿ, ನೀವು ನಿಮ್ಮ ಹೋದ್ರೆ ವಾಕ್ಯವನ್ನು, ನಮಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. 14ನೇ ವಾಕ್ಯ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದ್ರೆ ಪರಲೋಕದಲ್ಲಿ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನ ಕ್ಷಮಿಸನು. ಆದ್ರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದ್ರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸೋದಿಲ್ಲ. ಆಮೆನ್, ಆಮೆನ್. ಎಷ್ಟು ಜನ ಯೇಸು ಸ್ವಾಮಿಯನ್ನ ಪ್ರೀತಿಸ್ತೀರಾ? ಹಲ್ಲೆಲೂಯಾ, ದೇವರ ಸ್ತೋತ್ರ. ಯೇಸು ಸ್ವಾಮಿ ಹೇಳಿದ ಮಾತು ಏನಂತೇಳಿ, ನಿನ್ನ ಶತ್ರುವನ್ನ ಪ್ರೀತಿಸು ಮತ್ತು ಅವ್ರು ತಪ್ಪು ಮಾಡಿದ್ರೆ ಅವ್ರು ಕ್ಷಮಿಸು ಅಂತ. ಅಮ್ಮ, ಹಿಂದ್ಗಡೆ ಇರೋರು ಎಷ್ಟು ಜನ ಕ್ಷಮಿಸ್ತೀರಾ? ನಿಮ್ಮ ದ್ರೋಹ ಮಾಡಿದವ್ರನ್ನ, ಮೋಸ ಮಾಡಿದವ್ರನ್ನ, ಕಣ್ಣೀರಿಟ್ಟವ್ರನ್ನ, ನೋವು ಕೊಟ್ಟವ್ರನ್ನ ಕ್ಷಮಿಸ್ತಾರೆ? ಕ್ಷಮಿಸಲ್ವಾ? ಕ್ಷಮಿಸ್ತೀರಾ? ಒಂದು ವೇಳೆ ನಿನ್ ಗಂಡನೇ ದ್ರೋಹ ಮಾಡಿರ್ಬೋದು, ನಿನ್ನ ಹೆಂಡತಿನೇ ದ್ರೋಹ ಮಾಡಿರ್ಬೋದು, ಕ್ಷಮಿಸ್ತೀಯ? ಕ್ಷಮಿಸಲ್ವಾ? ಕ್ಷಮಿಸ್ತೀಯ? ಕ್ಷಮಿಸಲ್ವಾ? ಕ್ಷಮಿಸಲೇಬೇಕು. ಯಾಕೆ ಹೇಳು? ನೀನು ಕ್ಷಮಿಸಿಲ್ಲ ಅಂದ್ರೆ ನಿನ್ನ ಪಾಪಗಳು ಕ್ಷಮಿಸಲ್ಪಡಲ್ಲ. ಆಮೆನ್, ಆಮೆನ್, ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಕೊಲೊಸ್ಸೆ ಪತ್ರಿಕೆ 3:13 ಓದಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ರು ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೇರಿಸಿಕೊಂಡು ಕ್ಷಮಿಸಿರಿ. ಆಮೆನ್. ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಏನಂತೆ? ಈಗ ಬೇರೆಯವ್ರ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣ ಇದೆ. ಕುಡಿದು ಬಿಟ್ಟು ಬಂದೋ, ಹೊಲಸಾಗ್ಯೋ, ಏನೋ ಕಳ್ತನ ಮಾಡೋ, ಏನೋ ಕೆಟ್ಟದಾಗ್ಯೋ ಮಾಡಿದ್ರೆ ನಿಜ. ನೀನ್ ಹೇಳ್ತಾರೆ ನಿಜ, ಇವ್ರು ಮಾಡಿದ್ದು ನಿಜ ಸರ್, ಸುಳ್ಳಲ್ಲ, ನಿಜ, ಹೌದು ನಿಜ. ಆದ್ರೂ ನೀನು ಅವ್ರಿಗೆ ಕ್ಷಮಿಸ್ಬೇಕು. ತಪ್ಪು ಹೊರಿಸೋದಕ್ಕೆ ಕಾರಣ ಇದ್ರೂ ಸಹ ಏನ್ ಮಾಡ್ಬೇಕಂತೆ? ಕ್ಷಮಿಸ್ಬೇಕು ಅಂತ ದೇವ್ರ ವಾಕ್ಯ ಹೇಳುತ್ತೆ. ಆಮೇಲೆ ಆಚಾರಪ್ಪ, ಕ್ಷಮಿಸ್ತೀರಾ? ಕ್ಷಮಿಸಲ್ವಾ? ಕ್ಷಮಿಸ್ಬೇಕು ಅಲ್ವಾ? ಬೇಡ ಕ್ಷಮಿಸ್ಬೇಕಾ ಬೇಡ? ಒಂದೇ ಲೈನ್ ಇದೆ ನೋಡಿ. ಆಚಾರ ಬಂದ್ರೆ ಫುಲ್ ಲೈನ್ ಹಿಂಗೆ ಇದೆ ನೋಡಿ. ಎಲ್ಲರನ್ನ ಆಚಾರ ಗ್ಯಾಂಗ್. ಓಕೆ, ವೆರಿ ಗುಡ್. ಹಲ್ಲೆಲೂಯಾ, ಹಲ್ಲೆಲೂಯಾ.
Praise the Lord. ತಪ್ಪರ್ಸ ಕಾರಣ ಇದೆ, ಅವ್ರಂತವ್ರೆ, ಕೆಟ್ಟವ್ರೆ, ಮೋಸಗಾರರೇ. ಆದ್ರೆ ನೀನ್ ಕ್ಷಮಿಸ್ಬೇಕು, ನಿನ್ ಕೆಲಸ ಅಷ್ಟೇ. ನೀನು ಕ್ಷಮಿಸೋದ್ರಿಂದ ದೇವರು ನಿನ್ನಲ್ಲಿ ವಾಸ ಮಾಡ್ತಾನೆ. ದೇವರು ನಿನ್ನ ಪ್ರೀತಿ ನಿನ್ನಲ್ಲಿ ಕ್ರಿಯೆ ಮಾಡುತ್ತೆ. ದೇವರ ಕರುಣೆ ನಿನ್ನಲ್ಲಿ ನೆಲೆಸಿರುತ್ತದೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಒಂದು ಉದಾಹರಣೆ ಇದೆ, ಮತ್ತಾಯ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 21ರಿಂದ 35ನೇ ವಾಕ್ಯದವರೆಗೂ ಒಂದು ವಿಶೇಷವಾದ ಕಥೆ. ಹಾಗೆ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನಾನು ತಪ್ಪು ಮಾಡ್ತಾ ಬಂದ್ರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? ಅವರನ್ನು ಕ್ಷಮಿಸಬೇಕು. 7 ಸಾರಿಯೋ? 7 ಸಾರಿನ ಎಂದು ಕೇಳಲು, ಎಷ್ಟೊತ್ತಿಗೆ ಕ್ಷಮಿಸಬೇಕು? ಈಗ ಹೇಳಿದ್ರಿ, ಫಸ್ಟ್ ಟೈಮ್ ತಪ್ಪು ಮಾಡಿದ್ಯಾ, ಕ್ಷಮಿಸ್ಬಿಡ್ತೀನಿ. 2ನೇ ಟೈಮ್ ಮಾಡಿದ್ಯಾ, ಕ್ಷಮಿಸ್ಬಿಡ್ತೀನಿ. ಇದು ಲಾಸ್ಟ್ 3 ಸತಿ ಮಾತ್ರ, ನಂತರ ಇನ್ ಕ್ಷಮಿಸಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಆದ್ರೆ ಎಷ್ಟು ಜನ ಹೇಳ್ತಾರೆ, 7 ಸಾರಿ ಅಲ್ಲ, 770 ಸಾರಿ. ಎಷ್ಟು ಸಾರಿ? 770 ಸಾರಿ ಕ್ಷಮಿಸಬೇಕಂತ. ಕ್ಷಮಿಸೋ ಸ್ಟಾರ್ಟ್ ಮಾಡ್ಬಿಟ್ರೆ ಜಗಳನೇ ಇಲ್ಲ ಮನೆಯಲ್ಲಿ, ಅಕ್ಕಪಕ್ಕದಲ್ಲಿ ಜಗಳ ಇರೋದಿಲ್ಲ. ಆಮೆನ್, ಆಮೆನ್. ಯಾರು ಕ್ಷಮಿಸಕ್ಕಾಗಲ್ವೋ ಅದು ಕೋಪಕ್ಕೆ ಹೋಗ್ತದೆ, ದ್ವೇಷ ಬೆಳೀತದೆ, ಅನೇಕ ಕೊಲೆಗಳಾಗ್ತವೆ, ನಷ್ಟ ಆಗ್ತದೆ, ಬೇಗ ಸತ್ತೋಗ್ತಾರೆ, ಇಲ್ಲಿ ಹೋಗ್ತದೆ. ಆದ್ರೆ ಕ್ಷಮಿಸುವಂತವರು ಚೆನ್ನಾಗಿರ್ತಾರೆ. ಆಮೇಲೆ ನೋಡಮ್ಮ, ನೀನು ನಿಮ್ಮ ಮಕ್ಕಳಿಗೆ ಕ್ಷಮಿಸ್ತೀಯಾ? ಇವತ್ತು ನಿಮ್ಮ ಮಗನಿಗೆ ಮಾತಾಡ್ಲಿಲ್ಲ, ನೋಡ್ಲಿಲ್ಲ, ನಿಮ್ಮ ಸೊಸೆ ನೋಡ್ಲಿಲ್ಲ, ಮಕ್ಕಳು ನೋಡ್ತಾ ಇಲ್ಲ, ಏನು ನೋಡ್ಲಿಲ್ಲ, ನಿಜಾನೇ. ಆದ್ರೂ ನೀನು ಕ್ಷಮಿಸ್ಬೇಕು. ಈಗ ನಾವು ದೇವರ ಮಕ್ಕಳಾಗಿದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಓದ್ರಿ, ಮುಂದೆ ಓದಿ. ಒಂದು ಉಪಮಾನ ಅಥವಾ ಒಂದು ಕಥೆನೇ ಹೇಳ್ತಿದ್ದಾರೆ ಅರ್ಥ ಆಗೋದಕ್ಕೆ. ಓದ್ರಿ. ಆದ್ದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಒಬ್ಬ ಅರಸನಿಗೆ ಹೋಲಿಕೆ ಆಗಿದೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು, ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದಂತ ಒಬ್ಬನು ಅವನ ಬಳಿಗೆ ಇಡತಂದರು. ಅವಳ ಬಳಿಗೆ ಕರ್ತಂದ್ರು. ಆ ಸಾಲ ತೀರಿಸುವುದಕ್ಕೆ, ಅವನ ಸಾಲ ತೀರಿಸೋದಕ್ಕೆ ಅವನಲ್ಲಿ ಏನೂ ಇಲ್ಲದ್ರಿಂದ ಅವನ ಒಡೆಯನು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು, ಅವನ ಬದುಕವೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅದನ್ನು ತೀರಿಸಬೇಕಂತ ಅಪ್ಪಣೆ ಕೊಟ್ಟ. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ ಒಡೆಯನೇ, ಸ್ವಲ್ಪ ತಾಳಿಕೋ, ನಿನದೆಲ್ಲ ನಾನು ಕೊಟ್ಟು ತೀರಿಸ್ತೇನೆ ಅಂತ ಹೇಳಿ ನಮಸ್ಕರಿಸಲಾಗಿ ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನನ್ನು ಬಿಡಿಸಿ ಆ ಸಾಲವೆಲ್ಲ ಬಿಟ್ಬಿಟ್ನು. ತರುವಾಯ ಆ ಸೇವಕನ ಹೊರಕ್ಕೆ ಬಂದು 100 ಹಣ ಕೊಡಬೇಕೆಂದು ಆ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು ಎಲ್ಲ ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಇಸ್ಕಿದನು. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು ಸ್ವಲ್ಪ ತಾಳಿಕೋ, ತೀರಿಸ್ತೇನೆ ಎಂದು ಬೇಡಿಕೊಂಡನು. ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಯಲ್ಲೇ ಹಾಕಿಸಿದನು. ಅವನ ಜೊತೆಯ ಸೇವಕನು ನಡೆದ ಸಂಗತಿಯಲ್ಲಿ ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದಿದ್ದನ್ನೆಲ್ಲ ತಿಳಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸ್ರಿ, ಒಬ್ಬನಿಗೆ 50 ಕೋಟಿ ಸಾಲ ಆಗ್ಬಿಡುತ್ತದೆ. ಎಷ್ಟು ಕೋಟಿ ಹೇಳಿದ್ರಪ್ಪ? ಎಷ್ಟು ಕೋಟಿ? 50 ಕೋಟಿ ಸಾಲ. 50 ಕೋಟಿ ಸಾಲ ಆದಾಗ ಸಾಲಗಾರನ ಕರೆದು, ದುಡ್ಡು ಕೊಡು ಅಂತ ಕೇಳ್ತಾನೆ. ನೀನು ನಿನ್ನ ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಎಲ್ಲ ಮಾರಿ ನನ್ನ ದುಡ್ಡು ಬೇಡ, ನಾನು ಕೊಡ್ಬೇಕು, ಕೊಟ್ಬಿಡು ಅಂತ ಹೇಳ್ತಾನೆ. ಅವಾಗ ಸಾಲ ತಗೊಂಡವನು ಹೇಳ್ತಾನೆ, ಸ್ವಾಮಿ ಹೇಗಾದ್ರೂ ಮಾಡಿ ಕೊಡ್ತೇನೆ, ನನ್ನ ಕೈಯಲ್ಲಿ ಈ ತರ ಇಲ್ಲ, ನನ್ನ ಕ್ಷಮಿಸು ಅಂತ ಹೇಳಿ ಬೇಡಿಕೊಳ್ತಾನೆ, ಕಾಲಕ್ಕೆ ಬಿದ್ದು ಬೇಡಿಕೊಳ್ತಾನೆ. ಅವಾಗ ಆ ವ್ಯಕ್ತಿ, ಸಾಲ ಕೊಟ್ಟಂತ ವ್ಯಕ್ತಿ ಕರುಣೆ ತೋರಿಸಿ
ಹೇಯ್ 50 ಕೋಟಿ ಮನ್ನಾ ಹೋಗೋ ಅವನಿಗೆ ನಾನು ಕೊಡಬೇಡ ಅಂತ ಹೇಳ್ಬೇಕು. ಹೆಂಗಿರುತ್ತೆ ಇವಾಗ? ಎಷ್ಟು? 50 ಕೋಟಿ ಸಾಲ ಮನ್ನಾ, ಈಗ ಕೊಡಬೇಡ ಹೋಗ, ನಿನ್ ಹೆಂಡತಿ ಮಕ್ಳು ಬದುಕ ಹೋಗ್ರ ಅಂತ ಹೇಳ್ಬಿಟ್ರು. ಇವನಿಗೆ ಒಂದೇ ಖುಷಿ. ಎಷ್ಟು ಜನ ಖುಷಿ ಆಗುತ್ತೆ? ಹಿಂಗಾದ್ರೆ ಎಷ್ಟು ಜನ ಖುಷಿ ಆಗುತ್ತೆ? ಖುಷಿನೇ. ಅವನು ಈಚೆ ಕಡೆ ಬಂದು ಅವನಿಗೆ ಯಾರೋ ಒಂದು 2,000 ಕೊಡ್ಬೇಕಾಗಿತ್ತು. ಎಷ್ಟು? 2,000. ಅವನು 2,000 ಕೊಡ್ದಿದ್ದಕ್ಕೆ ಗೋಲ್ಪಟ್ಟು ಹಿಡ್ಕೊಂಡು ಅವನು ಕತ್ತಿಸ್ತಾವನೆ. ಕೊಡ 2,000, ಕೊಟ್ಟಿಲ್ಲ ಅಂದ್ರೆ ಬಿಡೋಣ ನಿನ್ನ ಅಂತ ಹೇಳ್ತಾನೆ. ಅವನು ಕೇಳ್ಕೊಂತಾನೆ, ಅಣ್ಣ 2,000 ಕೊಡ್ತೀವಣ್ಣ, ಕೆಲಸ ಇಲ್ಲಣ್ಣ, ಕೆಲಸ ಕಟ್ಟ ತಕ್ಷಣ ತನ್ನ ಮನೆಗೆ ಕೊಟ್ಬಿಡ್ತೀರಣ್ಣ, ಎಲ್ಲ ಕೇಳ್ತಾನೆ. ಇವನ್ ಮಾತ್ರ ನಾನು ನಿನ್ನ ಬಿಡೋದೇ ಇಲ್ಲ ಇವತ್ತು ಅಂತೇಳಿ ಕತ್ತಿಸ್ಕಿ ಹೊಡೆದು ಎತ್ಕೊಂಡಾಗಿ ಸಾಲ ತೀರಿಸೋರ್ಗೆ ಜೈಲಲ್ಲಿ ಹಾಕ್ಬಿಡ್ತಾನೆ. ಇದನ್ನೆಲ್ಲ ನೋಡಿದಂತ ವ್ಯಕ್ತಿ ಆ ಮೊದಲು ಸಾಲ ಕೊಟ್ಟಿದ್ದಿಲ್ಲ 50 ಲಕ್ಷ 50 ಕೋಟಿ, ಅವನಿಗೆ ವಿಷಯ ಗೊತ್ತಾಗುತ್ತೆ. ಅವನಿಗೆ ಕೋಪ ಬರ್ತದೆ. ನಾನು 50 ಕೋಟಿ ಅವನನ್ನು ಮನ್ನಾ ಮಾಡಿದ್ದೀನಿ, ಅವನು 2,000 ಮನ್ನಾ ಮಾಡಕ್ ಆಗ್ಲಿಲ್ಲ. ನೋಡಿದೆ ಇವನು ಕೆಟ್ಟ ಆಳು. ಇವನು ಯಾರು? ಕೆಟ್ಟ ಆಳು. ಅವ್ನು ಎಳ್ಕೊಂಬರ್ರ ಅಂತ ಹೇಳಿ ಎಳ್ಕೊಂಬರ್ತಾನೆ. ಎಳ್ಕೊಂಬಂದು ಕೇಳ್ತಾರೆ, ನಾನ್ ನಿನಗೆ 50 ಕೋಟಿ ಮನ್ನಾ ಮಾಡಿರ್ಬೇಕಾದ್ರೆ, ಸಾಲ ಮನ್ನಾ ಮಾಡಿರ್ಬೇಕಾದ್ರೆ ನೀನ್ 2,000 ಎಷ್ಟು? 2,000 ಮನ್ನಾ ಮಾಡಕ್ ಆಗಿಲ್ಲ. ನೀ ಎಂತ ಹೃದಯ, ನೀನ್ ಎಂತ ಮನುಷ್ಯ ನಿನ್ನಲ್ಲಿ ಅಂತೇಳಿ ಅವನ್ ಎತ್ಕೊಂಡಾಗಿ ಏನ್ ಮಾಡ್ತಾರೆ ಗೊತ್ತಾ? ಸೆರೆಮನಿಯನ್ನ ಪೀಡಿಸುವರ ಕೈಯಲ್ಲೇ. ಜೈಲಿಗೆ ಆಗ್ಬಿಟ್ರೆ ದುಡ್ಡು ಬರಲ್ಲ, ಇದು ಪೀಡಿಸುವರ ಕೈಯಲ್ಲಿ. ಏನು ಪೀಡಿಸುವರ ಕೈಯಲ್ಲಿ? ಯಾರು ಇಲ್ಲಿ ಗಮನಿಸ್ರಿ, ಚಿಕ್ಕ ತಪ್ಪೋ ದೊಡ್ಡ ತಪ್ಪೋ ಕ್ಷಮಿಸಿಲ್ಲ ಅಂದ್ರೆ ಏನಾಗುತ್ತಂದ್ರೆ ಪೀಡಿಸುವವರು ಯಾರು ಗೊತ್ತಾ? ಕೊಲೆ ಮಾಡೋರು ಯಾರು? ಹಿಂಸೆ ಪಡಿಸೋನು ಯಾರು? ಅವನ ಹೆಸರು ಹೇಳಿಕೆ ಭಯ ಬೀಳ್ತೀರಿ ಇವಾಗ? ಎಲ್ಲದಕ್ಕೂ ಅವನ ಹೆಸರು ಹೇಳ್ತಿದ್ರು, ಇಲ್ಲಿ ಮಾತ್ರ ಹೇಳ್ತಾ ಇಲ್ಲ. ಪೀಡಿಸುವಂತವನು, ಹಿಂಸೆ ಪಡಿಸುವಂತವನು, ಶೋಧಕನು, ಕೊಲೆಗಾರನು, ಕೊಲೆಗೆ ಪ್ರೇರೇಪಿಸುವನು, ಪಾಪಕ್ಕೆ ಪ್ರೇರೇಪಿಸುವನು ಯಾರು? ಅವನ ಹೆಸರೇನು? ಏನು? ಸೈತಾನನು. ಅವನ ಕೈಗೆ ಜೈಲಿಗೆ ಹಾಕ್ತಾನೆ ದೇವರು. ಅಲ್ಲಿ ಏನಂತಲ್ಲ ವಾಕ್ಯ ಹೇಳಿದೆ? ಪೀಡಿಸುವನ ಕೈಗೆ ಕೊಡ್ತಾನಂತೆ. ಸೈತಾನ ಸುದ್ದಿ ಯೋಬನ ಕುರಿತಾಗಿ ಕೇಳ್ತಾನೆ, ಸ್ವಾಮಿ ಯೋಬನ ನೀನು ಏನಾಕಿದ್ಯಾ? ಬೇಲಿಯನ್ನು ಹಾಕ್ಬಿಟ್ಟಿದ್ಯಾ, ಅವನ ಆಸ್ತಿ ಪಾಸ್ತಿಗೆ ಕುಟುಂಬ ಬೇಲೆ ಹಾಕ್ಬಿಟ್ಟಿದ್ಯಾ, ಅದಕ್ಕೆ ಅವನು ನಿನ್ನ ಸ್ತುತಿ ಮಾಡ್ತಾನೆ, ಆರಾಧನೆ ಮಾಡ್ತಾನೆ. ನೀನು ಆ ಬೇಲೆಯನ್ನು ತೆಗೆದುಬಿಡು, ಅವಾಗ ನೋಡಿ ನಿನ್ ದ್ವೇಷ ಮಾಡ್ತಾನೆ. ಆಯ್ತಪ್ಪ, ನೀನ್ ಕೈಗೆ ಕೊಪ್ಪಿಸಿದ್ದೀನಿ, ಹೋಗು ಅಂತಾನೆ. ಆ ಗಳಿಗೆಲ್ಲ ಅವನ ಆಸ್ತಿ ಪಾಸ್ತಿ ಎಲ್ಲ ಹೋಗ್ಬಿಡ್ತದೆ, ಮಕ್ಕಳೆಲ್ಲ ಸತ್ತೋಗ್ತಾರೆ. ಮತ್ತೆ ಸೈತಾನ ದೇವರ ಹತ್ರ ಬರ್ತಾನೆ. ಯೋಬನ ಗ್ರಂಥ 2-5ನೇ ವಾಕ್ಯದಲ್ಲಿ ನೋಡ್ರಿ, 5-6. ಆದರೆ ನಿನ್ನ ಕೈ ಚಾಚಿ ಅವನ ಆಸ್ತಿ ಮಾಂಸಗಳನ್ನು ಒಡೆ. ಅವನು ಇನ್ನೊಂದು ಕೇಳ್ತಾರೆ ನೋಡ್ರಿ, ಆಸ್ತಿ ಪಾಸ್ತಿ ಎಲ್ಲಾನು ಆರೋಗ್ಯ ಇದ್ರೆ ಸಾಕು, ಎಲ್ಲ ಬದುಕೊಂತೀರ ಅಂದ್ಕೊಂಡ್ಬಿಡ್ತಾರೆ, ಆಸೆ ಬಿಟ್ಬಿಡ್ತಾರೆ. ಆದ್ರೆ ನೀನು ಅವನ ಕಾಯಿಲೆ ಬರಮಾಡ್ಬೇಕು ಅಂತ ಹೇಳ್ತಾನೆ. ಅವಾಗ ಕೂಡ ದೇವ್ರು ಹೇಳ್ತಾನೆ, ಆಯ್ತಪ್ಪ, ಆದ್ರೆ ಅವನ ಪ್ರಾಣಕ್ಕೆ ಮಾತ್ರ ಅಪಾಯ ಆಗ್ಬಾರ್ದು ಅಂತ ಹೇಳ್ತಾನೆ. ಅವಾಗ ನೋಡ್ರಿ, ಸೈತಾನನು ಅವನನ್ನ ಶರೀರವನ್ನ ಬೊಬ್ಬೆಗಳನ್ನು ಬರಮಾಡಿ ತಲೆಯಿಂದ ಕಾಲವರೆಗೂ ಅನೇಕ ಸಮಸ್ಯೆಗಳ ತರ ಮಾಡ್ತಾನೆ. ಗೋಳಾಡ್ತಾನೆ ಯೋಬ, ದುಃಖಿಸ್ತಾನೆ. ಒಂದು ಸಮಸ್ಯೆ ಬಿಟ್ಟರೆ ಇನ್ನೊಂದು ಸಮಸ್ಯೆ ಬರುತ್ತಲ್ಲಪ್ಪ, ಒಂದು ನೋವಾದ್ರೆ ಇನ್ನೊಂದು ನೋವು ಬರ್ತದಲ್ಲಪ್ಪ ಅಂತ ಹೇಳ್ತಾನೆ. ಗೋಳಾಡ್ತಾನೆ, ದುಃಖಾಕ್ರಾಂತನಾಗಿರ್ತಾನೆ. ಆದ್ರೆ ಯಾವಾಗ್ಲೂ ಗುಣಗಾಡ್ಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಿದನ್ನ ಹೇಳ್ತಿದ್ದೇನೆ ಅಂದ್ರೆ, ಸೈತಾನನು ಅಲ್ಲಿ ಏನ್ ಮಾಡ್ತಾನಂತೆ? ಪೀಡಿಸುವನ ಕೈಗೆ ಕಾಯಿಲೆಗಳನ್ನು ಕೊಟ್ಟು, ಸಮಸ್ಯೆಗಳನ್ನು ಕೊಟ್ಟು, ನೋವುಗಳನ್ನು ಕೊಟ್ಟು, ಹಿಂಸೆ ಪಡಿಸುವನ ಕೈಗೆ ದೇವರೇ ಕೊಟ್ಬಿಡ್ತಾನೆ ಕೈಗೆ. ಯಾವಾಗ? ನೀನು ಇನ್ನೊಬ್ಬರ ಪಾಪವನ್ನು ಕ್ಷಮಿಸದೆ ಹೋದಾಗ. ಆಮೆನ್. ಗಮನಿಸಿರಿ, ಯಾವಾಗ ಒಬ್ಬರ ಪಾಪವನ್ನು ನಾವು ಕ್ಷಮಿಸ್ತೀವೋ ಅವಾಗ ಪವಿತ್ರಾತ್ಮನ ಅಥವಾ ಯೇಸು ಕ್ರಿಸ್ತನು ನಮ್ಮ ಜೀವಿತದ ಒಳಗಡೆ ಬರ್ತಾನೆ. ಜರಗ ಆಮೆನ್ ಹೇಳ್ರಿ. ಯಾವಾಗ ಇನ್ನೊಬ್ಬ ವ್ಯಕ್ತಿನ ನಾವು ಕ್ಷಮಿಸಕ್ಕಾಗಿಲ್ವೋ, ರೆಡ್ ಕಾರ್ಪೆಟ್ ಅಲ್ಲಿ ಸೈತಾನನ ಬರಮಾಡ್ದ ಹಾಗೆ, ಸೈತಾನನ ಆಹ್ವಾನ ಮಾಡ್ದ ಹಾಗೆ. ಯಾವಾಗ?
ಆ? ಯಾವಾಗ ಕ್ಷಮಿಸಲ್ವೋ ಅವರ ಮನೆಯೊಳಗಡೆ ಅವರೊಳಗಡೆ ಯಾರು ಬಂದಿರ್ತಾರೆ? ಸೈತಾನ ಬಂದಿರ್ತಾನೆ. ದೂಷಣೆ ಮಾತುಗಳು ಮಾತಾಡ್ತಾ ಇರ್ತಾರೆ, ವಲಸಾದ ಮಾತುಗಳು ಮಾತಾಡ್ತಾ ಇರ್ತಾರೆ, ಶಾಪಗಳಾಗ್ತಾ ಇರ್ತಾರೆ. ಜಗಳ ಆಗ್ತ ತಕ್ಷಣ ನೋಡ್ರಿ ಒಳಗಿರುವಂತ ಎಲ್ಲ ಹೊಟ್ಟೆ ಕಿಚ್ಚಿನ ಆತ್ಮ ಈಚೆ ಕಡೆ ಬಂದ್ಬಿಡ್ತದೆ. ನೀನ್ ಹಂಗ ಮಾಡಿದೆ ಹಿಂಗ ಮಾಡಿದೆ, ಹೊಟ್ಟೆ ಕಿಚ್ಚನಿಗೆ ಕಣ್ಣುಗಳು ಕಾಣಿಸಲ್ಲ, ಇಲ್ಲಿ ಅಲ್ಲಿ ಅಂತ ಶಾಪಗಳಾಕಿ ಸಿಕ್ಕಾಪಟ್ಟೆ ಮಾತಾಡ್ತಾ ಇರ್ತಾರೆ. ಅವಾಗಲೇ ಗೊತ್ತಾಗುತ್ತೆ, ಅಯ್ಯೋ ಹೊಟ್ಟೆ ಒಳಗೆ ಇಷ್ಟೆಲ್ಲ ಇದಾವ, ಈಚೆ ಬಂದೈತೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲ ಟೈಮ್ಗಳು ಜಗಳ ಆಗಿದ್ರೆ ಮಾತ್ರ ಗೊತ್ತಾಗೋದು ಈಚೆ ಕಡೆ ಎಷ್ಟು, ಈಚೆ ಕಡೆ ಚೆನ್ನಾಗಿರ್ತಾರೆ ನೋಡೋದಕ್ಕೆ. ಜಗಳ ಆದ್ಮೇಲೆ ರಿಯಲ್ ಮನುಷ್ಯ ಈಚೆಗೆ ಬರ್ತಾನೆ. ಹೊಟ್ಟೆಗೆ ಇಷ್ಟ ಇಟ್ಕೊಂಡಿದ್ದಮ್ಮ ನೀನು, ಅವಾಗ್ಲೇ ಗೊತ್ತಾದ್ರು. ಬರೀ ಸ್ತೋತ್ರ ಸ್ತೋತ್ರ ಅಂತ ಅಮ್ಮನು ಆ ಅಪ್ಪನು ಸ್ತೋತ್ರ ಸ್ತೋತ್ರ ಅಂತ ಇದ್ದ. ಇವಾಗ ನೋಡಿದ್ರೆ ಬಾಯಲ್ಲಿ ಬೊಂಬಾಯಿ ತರ ಇದೆ, ಡಿಸೈನ್ ಡಿಸೈನ್ ಆಗಿ ಬೈತಾ ಇರ್ತಾರೆ, ಶಾಪಗಳಾಗ್ತಾ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಪಾಪಕ್ಕೆ ಕ್ಷಮಿಸಲ್ಪಟ್ಟಿದ್ರೆ ನಾವು ಇನ್ನೊಬ್ಬರ ಬಗ್ಗೆ ಹೇಳಕ್ಕೂ ಸಾಧ್ಯವಿಲ್ಲ, ಮತ್ತೆ ದೂಷಣೆ ಮಾಡಕ್ಕೂ ಆಗೋದಿಲ್ಲ, ಚಾಡಿ ಹೇಳಕ್ಕೂ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ಪಾಪ ನೀವು ಕ್ಷಮಿಸಲ್ವೋ ಅವರ ಮಧ್ಯದಲ್ಲಿ ಯಾರ ಹತ್ರ ಇರ್ತಾರೋ ಅವರ ಜೀವಿತದಲ್ಲಿ ಸೈತಾನ ಇರ್ತಾನೆ, ದೇವರಿಗೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೊಲೊಸ್ಸೆ ಪತ್ರಿಕೆ 2ನೇ ಅಧ್ಯಾಯ 13-14 ವಾಕ್ಯ ಓದಿ. ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಕ್ರಿಸ್ತರೊಂದಿಗೆ ಬದುಕಿಸಿದ್ದಾನೆ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ, ನಮ್ಮ ಅಪರಾಧಗಳನ್ನು ಕ್ಷಮಿಸಿ, ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತಹ ಆಜ್ಞಾ ರೂಪವಾಗಿದ್ದಂತಹ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತೆ ಮಾಡಿದನು. ಆಮೆನ್. ಯಾರಾದ್ರೂ ಒಬ್ಬರು ಮೇಲೆ ಬರೆಯಕ್ಕೆ ಬನ್ನಿ. ಇದು ಹೇಳೋದೆಲ್ಲ ಬರೀ ಇವರು ಏನೇನು ಹೇಳ್ತಾರ, ಪಾಪದ ಕಾರ್ಯಗಳೆಲ್ಲ ಒಂದೊಂದು ಲಿಸ್ಟ್ ಹೇಳ್ರಿ ನೋಡ. ಬರೀ ಫಾಸ್ಟ್. ಮೊದಲನೇದಾಗಿ ನೋಡ್ರಿ, ಕೋಪ, ದ್ವೇಷ, ಹೊಟ್ಟೆ ಕಿಚ್ಚು, ಆಚೆ ಕಡೆ ಹೇಳ್ರಪ್ಪ ಕೆಲವು, ಜಗಳ, ಅಹಂಕಾರ, ಹಣದಾಸೆ, ವಿಗ್ರಹಾರಾಧನೆ. ಹೇಳ್ರಿ, ಗೊತ್ತಿರೋದು ಹೇಳ್ರಿ. ಹಿಂದ್ಗಡೆ ಇರೋರು ಕೊಲೆ, ಸತ್ಕೊಂಡು ಸರ್ಪದೋಷ, ಸರ್ಪದೋಷ, ಬಂಡತನ, ವ್ಯಭಿಚಾರ, ಸುಳ್ಳು ಮಾತುಗಳು, ಮಾಟ ಮಂತ್ರ, ಹುಡುಕತನ, ವ್ಯಭಿಚಾರ ಆಯ್ತು. ಆಮೇಲೆ ಪಕ್ಷಭೇದ, ಕಳ್ಳತನ, ಸುಳ್ಳೆತನ, ಆಮೇಲೆ ಮತ ಮಾತ್ರ ಆಯ್ತು, ಅಸೂಯೆ ಆಯ್ತು. ಕ್ಷಮಿಸ್ತಿರೋದು, ಎಟ್ಲಕ್ಕ ಚಾಡಿ ಚಾಡಿ. ಓಕೆ, ಇನ್ನೇನಾದ್ರೂ ಇದೆಯಾ? ಕೆಟ್ಟ ಮಾತು ಆಯ್ತು, ತಿರಸ್ಕಾರ ಮಾಡಬಾರ್ದು, ಸೋಮಾರ್ತನಮು, ಅಲಂಕಾರಮು. ಸರಿ, ಇದ್ರಲ್ಲೆಲ್ಲ ಇರೋದ್ರನ್ನ ಒಂದೂ ಇಲ್ಲ ಅನ್ನೋರ್ ಕೈ ಎತ್ತಿ. ಇದ್ರಲ್ಲಿರೋದು ನನಗೊಂದೂ ಇಲ್ಲ, ನನ್ನ ಮನೆ ನನ್ನ ಜೀವನದಲ್ಲಿ ಅನ್ನೋರ್ ಕೈ ಎತ್ತಿ. ಆಚೆ ಕಡೆ ಯಾರನ್ನ ಕೈ ಎತ್ತಿದ್ದೀರಾ? ಎತ್ತಮ್ಮ, ಎತ್ತಮ್ಮ. ಲಕ್ಷ್ಮಿ ಕೈ ಎತ್ತ ಹೇಳ್ರಿ.
ಇನ್ಯಾರು ಕೈ ಎತ್ತಿದ್ದು? ನೀರು ಕೈ ಎತ್ತಮ್ಮ, ಇನ್ಯಾರು ಎತ್ತಲ್ಲ ನೀವು ಇಲ್ಲಿ? ಸರಿ. ದೇವ್ರ ವಾಕ್ಯ ಹೇಳುತ್ತೆ, ಇವೆಲ್ಲವನ್ನ ಪನಿಷ್ಮೆಂಟ್ ಕೊಡಕ್ ಹೋದ್ರೆ ನಾವ್ ಯಾರು ಉಳಿಯಕ್ ಸಾಧ್ಯವೇ ಇಲ್ಲ. ಅದಕ್ಕೆ ಇದೆಲ್ಲವನ್ನ ಯೇಸು ಕ್ರಿಸ್ತನ ಮೇಲೆ ಹಾಕೊಂಡು ಅದೆಲ್ಲವನ್ನ ಕೇಸ್ ಕೊಟ್ಟಿದ್ರಲ್ಲ, ಕೇಸ್ ಏನಾಯ್ತು? ಯೇಸು ಕೇಸು ವರ್ದ ಹಾಕ್ಬಿಟ್ರು. ಜೋರ ಚಪ್ಪಾಳೆ. ಆಮೆನ್, ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಆಮೆನ್. ಎರಡನೇದಾಗಿ ಕೊಲೊಸ್ಸೆ ಪತ್ರಿಕೆ 3:13 ವಾಕ್ಯ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣ ಬಿದ್ದರು ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸರಿಸಿಕೊಂಡು ಕ್ಷಮಿಸಿರಿ. ಓಕೆ, ಈಗ ಇಲ್ಲಿರೋರು ಯಾರ ಮೇಲೆ ಆದ್ರೂ ಚಾಡಿ ಹೇಳಿಲ್ವಾ? ಅದು ನಿಜನೇ ಇರ್ಬೋದು, ಅವ್ರು ಮಾಡಿದ ತಪ್ಪೇ ಇರ್ಬೋದು, ಕುಡ್ದೇ ಇರ್ಬೋದು, ಜಗಳ ಕಳ್ತನ ಮಾಡೋದು ನಿಜಾನೇ ಇರ್ಬೋದು, ನೀನ್ ಕಣ್ಣಾರೆ ಕಂಡಿರ್ಬೋದು. ಆದ್ರೂ ಸಹ ನೀನ್ ಹೇಳಂಗಿಲ್ಲ. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಕಾರಣ ಇದ್ರು ತಪ್ಪು ಹೊರಿಸದೆ ಕಾರಣ ಬಿದ್ದರು ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಲೆಂಚು ಒಬ್ಬ ದೇವರ ಸೇವಕರು, ದೊಡ್ಡ ಚರ್ಚ್ ಕೊರಿಯಾದಲ್ಲಿ. ಅವ್ರ ಚರ್ಚಲ್ಲಿ ಒಬ್ಬ ಎಮ್ಮ ಇದ್ರು. ಆ ಎಮ್ಮಗೆ ಲಕ್ವಾಯ್ ಹೊಡೆದು ಬಿಟ್ಟಿತ್ತು. ಏನ್ ಹೊಡೆದಿತ್ತು? ಮೂತಿ ಹಿಂಗೆ ಹಾಕೊಂಡು ಹೋಗ್ಬಿಟ್ಟಿತ್ತು. ಅವನು ಪ್ರೇಯರ್ ಮಾಡಿಸ್ಕೊಂತ ಇದ್ಲು. ಎಷ್ಟೆಲ್ಲ ಪ್ರೇಯರ್ ಮಾಡಿದ್ರು. ಅನೇಕ ಜನ ಬಿಡುಗಡೆ ಆಗ್ತಾ ಇದ್ರು. ಸುಮಾರು ಜನ ಕಾಯಿಲೆಗಳು ಬಿಡುಗಡೆ ಆಗ್ತಾ ಇತ್ತು. ಆದ್ರೆ ಈ ಅಮ್ಮನಿಗೆ ಮಾತ್ರ ಬಿಡುಗಡೆ ಆಗ್ತಾ ಇಲ್ಲ. ಕಾಣಿಕೆ ಕೊಡ್ತಾಳೆ, ಪ್ರಾರ್ಥನೆಗೆ ಬರ್ತಾಳೆ, ಉಪವಾಸ ಪ್ರಾರ್ಥನೆ ಮಾಡ್ತಾಳೆ, ಎಲ್ಲ ಏಟಿಸ್ ಚೆನ್ನಾಗಿದೆ. ಆದ್ರೆ ಈ ಅಮ್ಮನ ಎಲ್ಲರೂ ಚೆನ್ನಾಗಿ ಆಗ್ತಾರೆ, ಅದ್ಭುತ ಆಗ್ತಾ ಇದೆ. ಈ ಅಮ್ಮನಿಗೆ ಮಾತ್ರ ಆಗ್ತಾ ಇಲ್ಲ. ಈ ಪಾಸ್ಟ್ನ ಯಾವಾಗ್ಲೂ ಬಂದು ಕೇಳಿದೆ, ಪಾಸ್ಟ್ರೇ ನಾನು ಎಷ್ಟು ದಿವಸ ಬರ್ತಾ ಇದ್ದೀನಿ, ಆದ್ರೆ ನನಗೆ ಈ ಬಿಡುಗಡೆನೇ ಆಗಿಲ್ಲ. ಈ ಪಾಸ್ಟ್ಗೆ ಒಂದು ಸ್ವಲ್ಪ ಯೋಚನೆ ಆಯ್ತು, ಹೌದು ಎಲ್ರಿಗೂ ಬಿಡುಗಡೆ ಆಗ್ತದ್ರೆ ಈ ಅಮ್ಮನಿಗೆ ಯಾಕೆ ಬಿಡುಗಡೆ ಆಗ್ತಾ ಇಲ್ಲ? ಅವಾಗ ಪ್ರಾರ್ಥನೆ ಮಾಡಿದ್ದಾರೆ ಇವರು. ಪಾಸ್ಟ್ ಪ್ರಾರ್ಥನೆ ಮಾಡಿಬಿಟ್ಟು ಹೇಳದಂತ ಮಾತಾಡಿ ಮಾತ್ರ ಕರೆದು, ಅಮ್ಮ ನೀನ್ ಯಾರನ್ನಾದ್ರೂ ಕ್ಷಮಿಸ್ಬೇಕಾ? ಅಮ್ಮ ಏನಂತ ಹೇಳಿದ್ರು? ನೀನ್ ಯಾರನ್ನಾದ್ರೂ ಕ್ಷಮಿಸ್ಬೇಕಾ ಅಂತ ಕೇಳಿದ್ರು. ಹಲ್ಲೆಲೂಯಾ. ಅಯ್ಯಮ್ಮ ಹೇಳಿದ್ರು, ಕ್ಷಮಿಸೋದು ಯಾರು ಇಲ್ಲ, ನನಗೆ ಏನೇ ಬಾಧೆ ಬಂದ್ರೆ, ಏನೇ ಕಷ್ಟ ಬಂದ್ರೆ ನಮ್ಮ ಅತ್ತೆ ಮಾವನ ಮಾತ್ರ ನಾನು ಕ್ಷಮಿಸಲ್ಲ. ಯಾರನ್ನ? ನಮ್ಮ ಅತ್ತೆ ಮಾವನ್ ಮಾತ್ರ ಕ್ಷಮಿಸಲ್ಲ. ಹಾಸ್ಟೆಲ್ ಹೇಳ್ಕೊಂಡು ನಿಂಗೆ ಕ್ಷಮಿಸಲ್ಲ ತಾನೆ? ನೀನ್ ಎಷ್ಟು ಪ್ರಾರ್ಥನೆ ಮಾಡಿದ್ರು ನಿನಗೆ ಬಿಡುಗಡೆ ಆಗ. ನೀನ್ ಪ್ರೀತಿ ಮಾಡ್ತೀಯಾ? ನಾನು ಪ್ರೀತಿ ಮಾಡಕ್ ಆಗಲ್ಲ. ಕ್ಷಮಿಸ್ತೀಯಾ? ಅದು ಆಗಲ್ಲ. ಅದು ದೇವ್ರ ಪ್ರಾರ್ಥನೆ ಮಾಡಿದ ಮನೆಗೆ ಹೃದಯ ಬದಲಾವಣೆ ಆಗಲಿ ಅಂತ ಪ್ರಾರ್ಥನೆ ಮಾಡಿದಾದ್ಮೇಲೆ ಹೃದಯ ಬದಲಾವಣೆ ಆಯಿತು. ಬದಲಾವಣೆ ಆದ್ಮೇಲೆ ಅಯ್ಯಮ್ಮ ಬಂದು ಹೇಳಿದ್ರು, ನಮ್ಮ ಅತ್ತೆ ನಮ್ಮ ಮಾವನ ನನಗೆ ಎಷ್ಟೋ ಹಿಂಸೆ ಕೊಟ್ಟರು, ಇವತ್ತು ನಾನು ಅಯ್ಯಮ್ಮನ ಕ್ಷಮಿಸ್ತೇನೆ ಅಂತ ಹೇಳಿದ್ರು. ಆಮೇಲೆ ಯಾವಾಗ ಕ್ಷಮಿಸ್ತೀನಿ ಅಂತ ಹೇಳಿ ಪ್ರೇಯರ್ ಮಾಡಿಸ್ಕೊಂಡ್ರು, ಆ ಅಮ್ಮನ ಮೂತಿ ಸರೋಯ್ತು. ಇದು ನಿಜವಾಗ್ಲೂ ನಡೆದಂತ ಕಾರ್ಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಎಷ್ಟೋ ಕಾಯಿಲೆಗಳಿಗೆ ಪರಿಹಾರ ಆಗಿಲ್ಲ. ಕಾರಣ ಏನಂದ್ರೆ ಪ್ರೇಯರ್ ಮಾಡಿಸ್ಕೊಂಡ್ರೆ ಆ ಪಾಸ್ಟರ್ ಹತ್ರ, ಈ ಪಾಸ್ಟರ್ ಹತ್ರ, ಆ ಉಪವಾಸ, ಈ ಉಪವಾಸ, ಎಣ್ಣೆ ಪ್ರಾರ್ಥನೆ, ಅಭಿಷೇಕ ಪ್ರಾರ್ಥನೆ ಎಲ್ಲಾ ಮಾಡ್ಕೊಂಡ್ರೆ ಕಾಯಿಲೆ ಮಾತ್ರ ಬಿಡುಗಡೆ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ನೀವು ಕೆಲವರನ್ನ ಕ್ಷಮಿಸಿದಾಗ ಮಾತ್ರ ನಿಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ. ಯಾವಾಗ ನಿಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೋ ನಿಮ್ಮ ರೋಗ ಆಟೋಮೆಟಿಕ್ ಹೊರಗಡೆ ಹೋಗ್ಬಿಡ್ತದೆ. ಶ್ರೀನಿವಾಸಾಚಾರ್ಯ ಅವ್ರೆ, ಕ್ಷಮಿಸ್ತಾರ ಕ್ಷಮಿಸಲ್ಲ? ಯಾರನ್ನ ಕ್ಷಮಿಸ್ತೀನಿ ಅನ್ನೋದೇ ದೊಡ್ಡ ವಿಷಯ. ಹೇಳಿ ಪಾಸ್ಟ್ರೇ, ಅವ್ರನ್ನೆಲ್ಲ ಕ್ಷಮಿಸಕ್ಕಾಗುತ್ತಾ? ಎಸ್, ಕ್ಷಮಿಸ್ಬೇಕು. ಕ್ಷಮಿಸಿದ್ರೆ ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವೆ. ಆಮೇನ್. ಅವ್ರ ಆಸ್ತಿನೋ ಪಾಸ್ತಿನೋ ಇನ್ನೊಂದು ದುಡ್ಡು ಇನ್ನೂ ಏನೋ ಕೆಟ್ಟದಾಗ ಬೈದಿರ್ತಾರೋ, ಚಾಡಿಯಲ್ಲಿರ್ತಾರೋ, ಅದೇನು ಮಾಡಿದ್ರು ಸಹ ಕ್ರಿಸ್ತನ ಹೆಸರಲ್ಲಿ ಕ್ಷಮಿಸ್ಬಿಟ್ರೆ ನಿನ್ನ ಕಾಯಿಲೆ ಇವತ್ತೇ ಈಗಲೇ ಬಿಡುಗಡೆ ಆಗುತ್ತೆ. ಎಷ್ಟು ಜನ ಬಿಡುಗಡೆ ಹೊಂದೋದಕ್ಕೆ ರೆಡಿ ಆಗಿದ್ದೀವಿ? ಹಲ್ಲೆಲೂಯಾ. ಯಾರು ಕ್ಷಮಿಸಕ್ಕಾಗಲ್ವೋ
ದೇವರ ವಾಕ್ಯ ಹೇಳಲ್ಪಟ್ಟಿದ್ರೆ ಯಾ ಹಿಂಸೆ ಪಡಿಸೋರು ಏನಂತಲಿ ಅವಾಗಲೇ ವಾಕ್ಯ ಓದ್ರಲ್ಲ, ಏನಿದ್ರಲ್ಲಿ ಪೀಡಿಸುವರ ಕೈಗೆ ಜೈಲಿಗೆ ಆಗ್ತಾ ಇಲ್ಲ. ಹಿಂಸೆ ಪಡಿಸುವಂತಹ ಕಾಯಿಲೆಗಳು, ಹಿಂಸೆ ಪಡಿಸುವಂತಹ ನೋವುಗಳು, ಶರೀರವನ್ನ ಗಾಯಪಡಿಸುವಂತದ್ದು, ನೋವು ಪಡಿಸುವಂತದ್ದು, ನಷ್ಟಪಡಿಸುವಂತದ್ದು ಅಲ್ಲಿ ಆಟೋಮೆಟಿಕ್ ಬಂದು ಕುತ್ಕೊಂಡ್ಬಿಡುತ್ತೆ, ಮೇಲಾಗೋದೇ ಇಲ್ಲ. ಆದ್ರೆ ಯಾವಾಗ ನಾವು ಇನ್ನೊಬ್ಬರಿಗೆ ಕ್ಷಮಿಸ್ತೀವೋ ಆ ನಿಮ್ಮ ಹೃದಯದಲ್ಲಿ ನಾನು ಅವ್ರನ್ನ ಕ್ಷಮಿಸಿದ ತಕ್ಷಣ ನಿಮ್ಮ ಹೃದಯದಲ್ಲಿ ಆ ಒಂದು ಗಾಯ ಮೇಲಾಗ್ಬಿಡ್ತದೆ. ಪವಿತ್ರಾತ್ಮನ ಫೇಸ್ನ ರಕ್ತ ತಗೊಂಡ್ಬಂದು ನಿಮ್ಮ ಹೃದಯದಲ್ಲಿ ಶುದ್ಧಿ ಮಾಡಿಬಿಡ್ತಾರೆ. ನೀವು ಕ್ಷಮಿಸಲ್ಪಟ್ಟ ತಕ್ಷಣನೇ ಆಯ್ತು ಕ್ಷಮಿಸ್ಬಿಟ್ಟಿದ್ದೀನಿ ಹೋಗ್ ಅಂತ ಹೇಳೋದಲ್ಲ, ಕ್ಷಮಿಸಿದ್ರೆ ಕ್ರಿಯೆ ರೂಪದಲ್ಲಿ ತೋರಿಸ್ಬೇಕು. ನೋಡಪ್ಪ, ನಾನು ಅವ್ರ ಹತ್ರ ಮಾತಾಡಲ್ಲ, ನಾನು ಅವ್ರ ಮನೆಗೆ ಹೋಗಲ್ಲ, ಅವ್ರ ಹತ್ರ ಕುತ್ಕೊಳ್ಳಲ್ಲ, ಅವ್ರ ಮನೆ ಊಟ ಮಾಡಲ್ಲ, ನಾವು ಅವ್ರ ಮನೆಗೆ ಹೋಗೋದು ಬೇಡ, ಅವರು ನಮ್ಮ ಮನೆಗೆ ಬರೋದು ಬೇಡ, ಅವ್ರು ಸತ್ರೆ ನಾವು ಹೋಗೋದು ಬೇಡ, ನಾವು ಸತ್ರೆ ಅವ್ರು ಬರೋದು, ಆದ್ರೆ ಅವ್ರ ತಂಟೆಗೆ ನಾವು ಹೋಗಲ್ಲ, ನಮ್ಮ ತಂಟೆಗೆ ಅವ್ರದ್ದು ಬರೋದು ಬೇಡ, ನಾನು ಕ್ಷಮಿಸ್ಬಿಟ್ಟಿದ್ದೀನಿ. ಇದು ಕ್ಷಮಿಸೋದಲ್ಲ. ಕ್ಷಮಿಸೋದಂದ್ರೆ ಕೈ ಕುಲುಕಿ ಓಕೆ, ಇವತ್ತಿಂದ ನಾವು ಕ್ರಿಸ್ತನಲ್ಲಿ ಮಕ್ಕಳು. ಆಮೆನ್, ಆಮೆನ್, ಹಲ್ಲೆಲೂಯಾ. ಅವರನ್ನ ಮನೆಗೆ ಊಟಕ್ಕೆ ಕರೆದು ಊಟ ಹಾಕಬೇಕು. ಹಲ್ಲೆಲೂಯಾ. ಆ ತರ ಮಾಡಿದ್ರೆ ಅಂತ ಫ್ರೆಂಡ್ಸ್ ಮತ್ತೆ ಸಿಗೋದೇ ಇಲ್ಲ. ಮಾಮೂಲಿ ಫ್ರೆಂಡ್ಸ್ ಗಿಂತ ಇವ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಏನ್ ಅರ್ಥ ಆದಂಗಿಲ್ಲಲ್ಲ. ಆಮೇನ್. ಶತ್ರುಗಳನ್ನು ಪ್ರೀತಿ ಮಾಡಂತ ಅದನ್ನೇ ರಹಸ್ಯ. ಅವ್ರೇನನ್ನು ಪ್ರೀತಿ ಮಾಡೋ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಅಂತ ಫ್ರೆಂಡ್ಸ್ ಮತ್ತೆ ಸಿಗೋದೇ ಇಲ್ಲ, ನೀವು ದ್ರೋಹ ಮಾಡೋದೇ ಇಲ್ಲ. ಆಮೇನ್, ಆಮೇನ್. ನಾನು ಒಳ್ಳೆ ಫ್ರೆಂಡ್ ಅನ್ನು ಪಡ್ಕೊಂಡೆ ಅಂತೇಳಿ ಅವ್ರು ಸಂತೋಷ ಪಡ್ತಾರೆ ಯಾವಾಗ ನಾವು ಅವ್ರ ಪಾಪಗಳನ್ನು ಕ್ಷಮಿಸೋದ್ರಿಂದ. ಆಮೇನ್, ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗ್ಲಿ. ಲೋಕನ ಬರೆಸುವಂತೆ 7ನೇ ಅಧ್ಯಾಯ 47ನೇ ವಾಕ್ಯ. ಹೀಗಿರಲು ನಾನು ಹೇಳುವ ಮಾತೇನೆಂದರೆ, ಇವನ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟವೆ. ಇದಕ್ಕೆ ಪ್ರಮಾಣವೇನೆಂದರೆ, ಇದಕ್ಕೆ ಪ್ರಮಾಣ ಒಬ್ಬ ಸ್ತ್ರೀ ಪಾಪ ಮಾಡಿ ಸಿಕ್ಕಾಕೊಂಡ್ಲು, ವ್ಯಭಿಚಾರ ಮಾಡಿ ಸಿಕ್ಕಾಕೊಂಡ್ಬಿಟ್ಲು. ಈಗ ಅವನು ಸಿಕ್ಕಾಕೊಂಡಾಗ ಆಯಮ್ಮ ಪಾಪಗಳು ಕ್ಷಮಿಸಬೇಕಲ್ಲ. ಯಾವ್ದ್ರಿಂದ? ಯೇಸುವನ್ನ ಪ್ರೀತಿ ಮಾಡೋದ್ರಿಂದ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ. ಇದಕ್ಕೆ ಪ್ರಮಾಣವೆಂದರೆ ಇವಳು ತೋರಿದ ಪ್ರೀತಿ ಬಹಳ. ಆದರೆ ಯಾವನಿಗೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟಿದೆಯೋ ಅವನು ತೋರಿಸುವ ಪ್ರೀತಿಯು ಸ್ವಲ್ಪವೇ ಅಂದನು. ಗಮನಿಸಿರಿ, ಅಯ್ಯಮ್ಮ ತಪ್ಪು ಮಾಡಿ ಸಿಕ್ಕಾಕೊಂಡ್ಬಿಟ್ಲು. ಯೇಸು ಹೇಳಿದ್ರು ಇವ್ರ ಪಾಪ ಕ್ಷಮಿಸಲ್ಪಟ್ಬಿಡ್ತಪ್ಪ ಅಂತ. ಅದ ಹೆಂಗೆ ಅಂದಾಗ ಅಯ್ಯಮ್ಮ ಯೇಸುವನ್ನು ತುಂಬಾ ಪ್ರೀತಿ ಮಾಡಿದ್ಲು. ಆಮೇಲೆ ಯಾರು ಯೇಸು ಸ್ವಾಮಿ ಪ್ರೀತಿ ಮಾಡ್ತಾರೋ ಅವ್ರ ಪಾಪಗಳು ಕ್ಷಮಿಸಲ್ಪಟ್ಟಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದ್ಸತಿ ಯೇಸು ಸ್ವಾಮಿ ಒಂದು ಐ ಲವ್ ಯು ಹೇಳಣ್ವಾ ಅಂತ ಸೌಂಡ್ ಮಾತ್ರ ಬರ್ತಾ ಇದೆ. ಯೇಸುವೇ ನಾನು ಪ್ರೀತಿಸ್ತೇನೆ. ಈ ಪ್ರೀತಿ ಫೆಬ್ರವರಿ ಪ್ರೀತಿ ಅಲ್ಲ, ವರ್ಷ ಪೂರ್ತಿ ಇರುವಂತ ಪ್ರೀತಿ. ಆಮೆನ್. ಅರ್ಥ ಆಯ್ತಾ? ಫೆಬ್ರವರಿ ಪ್ರೀತಿ, ಯೇಸುವಿನ ಪ್ರೀತಿ ಶಾಶ್ವತವಾದ ಪ್ರೀತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಲೂಕನ ಬರೆಸುವಂತೆ 5ನೇ ಅಧ್ಯಾಯ ಓದಿದ್ರೆ 17ನೇ ವಾಕ್ಯ ಲಾಸ್ಟ್. ಒಂದಾನೊಂದು ದಿನದಲ್ಲಿ ಆತನ ಉಪದೇಶ ಮಾಡುತ್ತಿರಲು ಗಲಿಲಾಯ ಯೂದಾಯಗಳ ಎಲ್ಲಾ ಗ್ರಾಮಗಳಿಂದಲೂ ಯೆರೂಸಲೇಮಿನಿಂದಲೂ ಬಂದಿದ್ದ ಫರಿಸಾಯರು ನ್ಯಾಯಶಾಸ್ತ್ರಿಗಳು ಆತನ ಹತ್ತಿರಕ್ಕೆ ಕೂತುಕೊಂಡಿದ್ದರು. ಗುಣ ಮಾಡುವುದಕ್ಕೆ ಕರ್ತನ ಶಕ್ತಿಯು ಆತನಲ್ಲಿತ್ತು. ಹೀಗಿರುವಲ್ಲಿ ಗುಣ ಮಾಡೋದಕ್ಕೆ ಕರ್ತನ ಶಕ್ತಿ ಆತನಲ್ಲಿತ್ತು. ಹೀಗಿರುವಲ್ಲಿ ಕೆಲವು ಮಂದಿ ಗಂಡಸರು ಒಬ್ಬ ಪಾರ್ಶ್ವವಾಯು ರೋಗದವನನ್ನು ದೋಳಿಯಲ್ಲಿ ಹೊತ್ತುಕೊಂಡು ಬಂದರು. ಆದರೆ ಅವನನ್ನು ಒಳಗೆ ತೆಗೆದುಕೊಂಡು ಹೋಗಿ ಆತನ ಮುಂದೆ ಇಡಬೇಕೆಂದು ಪ್ರಯತ್ನಿಸಿದರು. ಜನರು ಗುಂಪಾಗಿದ್ದರಿಂದ ಅವನನ್ನು ಒಳಗೆ ತೆಗೆದುಕೊಂಡು ಹೋಗುವ ಮಾರ್ಗವನ್ನು ಕಾಣದೆ ಮನೆಯ ಮೇಲೆ ಹತ್ತಿ ಹೆಂಚುಗಳನ್ನು ಸಾಕು. 20ನೇ ವಾಕ್ಯ ಓದೋಣ. ಆತನು ಅವರ ನಂಬಿಕೆ ನೋಡಿ, ಅಪ್ಪ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂದನು. ಅದಕ್ಕೆ ಆ ಶಾಸ್ತ್ರಿಗಳ ಫರಿಸಾಯರು
ದೇವ ದೂಷಣೆಯ ಮಾತನ್ನಾಡುವ ಇವನು ಎಷ್ಟರವನು, ಪಾಪಗಳನ್ನು ಕ್ಷಮಿಸಿ ಬಿಡುವುದು. 22ನೇ ವಾಕ್ಯ. ಅವರು ಅಂದುಕೊಳ್ಳುವುದನ್ನು ಯೇಸು ತಿಳಿದುಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಲ್ಲಿ ಅಂದುಕೊಳ್ಳುವುದು ಏನು? ಯಾವುದು ಸುಲಭ? ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅನ್ನುವುದು, ಎದ್ದು ನಡೆ ಅನ್ನುವುದು. ಆದರೆ ಪಾಪಗಳನ್ನು ಕ್ಷಮಿಸಿಬಿಡೋದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂದು ನಿಮಗೆ ತಿಳಿಯಬೇಕು ಎಂದು ಹೇಳಿದ್ರು. ಆಮೆನ್. ಯೇಸ್ವಾಮಿ ಒಂದೇ ಮಾತಾಡ್ತಾರೆ, ಪಾರ್ಶ್ವವಾಯು ರೋಗಿಗೆ 4 ಜನ ಎತ್ಕೊಂಡ್ ಬರ್ತಾರೆ, ಜಾಗ ಇರಲ್ಲ, ಮನೆ ಮೇಲಿಂದ ಬಿಡ್ತಾರೆ. ಅವನ ನಂಬಿಕೆ ನೋಡ್ಬಿಟ್ಟಿದ್ದೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದೇವೆ ಅಂತ ಹೇಳ್ತಾರೆ. ಆಮೇಲೆ ಅವನಿಗಿದ್ದ ಕಾಯಿಲೆ ಏನು? ಪಾರ್ಶ್ವವಾಯು ರೋಗ ಅಂದ್ರೇನು? ಲಕ್ವಾಯು ಹೊಡೆದಿತ್ತು ಅಲ್ವಾ? ಅವ್ನ ಮೇಲೆ ಆಗ್ಲಿಲ್ಲ, ಎಲ್ಲಿ ಹೋದ್ರೆ ಆಗ್ಲಿಲ್ಲ. ಆದ್ರೆ ಯೇಸು ಮೇಲೆ ಕರ್ಕೊಂಬಂದ್ರು. ಯೇಸು ಹೇಳಿದ್ದು ಲಕ್ವಾಯು ಮೇಲೆ ಆಗ್ಲಿ ಅಂದ್ರ ಇನ್ನೇನು? ಅವನಿಗಿರೋ ಸಮಸ್ಯೆ ಏನು? ಲಕ್ವಾಯ್. ಯೇಸು ಪ್ರೇಯರ್ ಮಾಡಿದ್ಯೇನು? ಪಾಪ ಕ್ಷಮಿಸ. ಅಂದ್ರೆ ಈ ಪಾಪಕ್ಕೂ ರೋಗಕ್ಕೂ ಸಂಬಂಧ ಇದೆ. ಯೇಸ್ವಾಮಿ ಬೇರೆ ಸಮೇತ ಕಿತ್ತಾಕುವಂತ ದೇವರಾಗಿದ್ದಾನೆ. ಆತನ ಪಾಪಗಳು ಕ್ಷಮಿಸಲ್ಪಟ್ಟಿಲ್ಲ, ಅದರಿಂದ ಆ ರೋಗ ಲಕ್ವಾಯ್ ಇತ್ತು. ಯೇಸು ನಾಮದಲ್ಲಿ ಆ ಲಕ್ವಾಯ್ ಏನಾಯ್ತು? ಹೆಚ್ಚುವಾಯ್ತು. ಪಾಪ ಕ್ಷಮಿಸಲ್ಪಡ್ತು, ಆ ಕಟ್ಟುಗಳು ಬಿಡುಗಡೆ ಆಗ್ಬಿಡ್ತು, ಕೈ ಕಾಲು ಚೆನ್ನಾಗಿ ಆಗ್ಬಿಡ್ತು. ಆಮೇನ್, ಆಮೇನ್. ಇವತ್ತು ಪಾಪಕ್ಕೆ ಕ್ಷಮಿಸಲ್ಪಟ್ಟಿದೆ. ಆದ್ರೆ ನಿಮಗೆ ಯಾವ ಕಾಯಿಲೆ, ಯಾರ ಹತ್ರ ಪ್ರೇಯರ್ ಮಾಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆಟೋಮೆಟಿಕ್ ಆಗಿ ನಿಮ್ಮ ಕಾಯಿಲೆಗಳು ಬಿಡುಗಡೆ ಆಗ್ಬಿಟ್ಟಿದೆ. ಅದು ಫಿಟ್ಸ್ ಆಗಿರ್ಬೋದು, ಗಡ್ಡೆ ಕರಗಿ ಹೋಗಿರ್ಬೋದು, ತಲೆನೋವು ಇರ್ಬೋದು, ಜ್ವರ ಇರ್ಬೋದು, ಬ್ಯಾಕ್ ಪೈನ್ ಇರ್ಬೋದು, ಅದೇನೇ ಆಗಿರ್ಲಿ, ಯೇಸು ನಾಮದಲ್ಲಿ ನಿಮ್ಮ ಪಾಪಕ್ಕೆ ಕ್ಷಮಿಸಲ್ಪಟ್ಟಿದೆ ಅಂತ ಹೇಳುವಾಗ್ಲೇ ಅದು ಬಿಡುಗಡೆ ಆಗಿರ್ತದೆ. ಹಲ್ಲೆಲೂಯಾ. ನಾವೆಲ್ಲ ನಿಂತ್ಕೊಳ್ಳಿ ಸಮಯದಲ್ಲಿ. ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ ಒಪ್ಪಿಸಿಕೊಂಡಿರುವೆ ನಿನ್ನನ್ನೇ ನನಗಾಗಿ. ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ ಶುದ್ಧೀಕರಿಸಿದೆ ಜನವಾಗಿ, ಶುದ್ಧೀಕರಿಸಿದೆ ಸಂತ ಜನವಾಗಿ. ನಿನಗಾಗಿ ಜೀವಿಸಲು ನಿನ್ನಲ್ಲಿ ಬಂದಿರುವೆ, ನಿನಗಾಗಿ ಜೀವಿಸಲು ನಿನ್ನಲ್ಲಿ ಬಂದಿರುವೆ, ಒಪ್ಪಿಸಿಕೊಂಡಿರುವೆ ನಿನ್ನನ್ನೇ ನನಗಾಗಿ. ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ ಪಾಪಕ್ಕೆ ಸಾಯಲು, ನೀತಿಗೆ ಜೀವಿಸಲು, ಪಾಪಕ್ಕೆ ಸಾಯಲು, ನೀತಿಗೆ ಜೀವಿಸಲು, ಇಂದಿನ ಶರೀರದಿ ಪಾಪ ಹೋಗಿರುವೆ, ಇಂದಿನ ಶರೀರದಿ ಪಾಪ ಹೋಗಿರುವೆ, ಒಪ್ಪಿಸಿಕೊಟ್ಟಿರುವೆ ನಿನ್ನನ್ನೇ ನನಗಾಗಿ. ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆ, ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆ. ಸೃಷ್ಟಿಸಿ ನೋಡಿದೆ ನನಗೆ ಕೊಟ್ಟಿರುವೆ, ಸೃಷ್ಟಿಸಿ ನೋಡಿದೆ ನನಗೆ
ಯೇಸು ನಾಮದಲ್ಲಿ ಕರ್ತನೆ ಯಾರು ಪ್ರಾರ್ಥನೆ ಮಾಡಿದ್ರೆ ಕರ್ತನೆ, ಇನ್ನೂ ಕಾಣದಿರುವಂತ ಪಾಪಗಳು ಶಾಪಗಳು ಇದ್ರೆ ಕರ್ತನೆ, ನಜರೇತಿನ ಯೇಸು ನಾಮದಲ್ಲಿ ಈ ದಿನ ಬಿಡುಗಡೆ ಆಗ್ಲಿ ಕರ್ತನೆ. ಅಬ್ಬ ಕ್ಷಮಿಸಲ್ಪಡುವ ಹೃದಯಗಳು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಬ್ಬ ಕ್ಷಮಿಸಲ್ಪಡದೇ ಇರುವಂತ ಹೃದಯಗಳ ನಿಮಿತ್ತವಾಗಿ ಅನಾರೋಗ್ಯ ಕಾಯಿಲೆಗಳಿದ್ರೆ ಯೇಸು ನಾಮದವೆಲ್ಲ ಬಿಡುಗಡೆ ಆಗಿದ್ದಕ್ಕಾಗಿ ಸ್ತೋತ್ರ. ಶಾಪಗಳು ತೆಗೆದುಹಾಕಿದ್ದಕ್ಕಾಗಿ ಸ್ತೋತ್ರ. ಪಾಪಗಳು ಕ್ಷಮಿಸಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಯೇಸುವಿನ ನಾಮದಲ್ಲಿ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಯೇಸುವೇ, ನೀನು ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ರಕ್ತದಲ್ಲಿ ಕ್ಷಮಿಸುವ ಗುಣ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ಕಣ್ಣಿನಿಂದ, ಬಾಯಿಂದ, ಮನಸ್ಸಿನಿಂದ, ಶಾರೀರಿಕ ಮಾಡಿದ ಎಲ್ಲ ಪಾಪಗಳು ನಜರೇತಿನ ಯೇಸು ನಾಮದಲ್ಲಿ ಶುದ್ಧಿ ಆಗಿದ್ದಕ್ಕಾಗಿ ಸ್ತೋತ್ರ. ಇವಾಗ ಕರ್ತನೆ, ನಮಗೆ ತಪ್ಪು ಮಾಡಿದ್ರು ನಾವು ಕ್ಷಮಿಸ್ತೇವೆ ಕರ್ತನೆ. ನಮ್ಮ ಕಣ್ಣು ಮುಂದೆ ಬರುತ್ತೆ ಎಲ್ಲ ವ್ಯಕ್ತಿಗಳನ್ನ ಕರ್ತನೆ ಅವರು ಕ್ಷಮಿಸ್ತಾ ಯೇಸು ನಾಮದಲ್ಲಿ ಕರ್ತನೆ ಕೃಪೆ ತೋರಿಸು, ಆಶೀರ್ವಾದ ಮಾಡಿ ಬಲಪಡಿಸ್ಬೇಕಾಗಿ ಯೇಸು ನಾಮದಲ್ಲಿ ಬಿಡಿ ತಂದೆ. ಎಂತ ಮಂಚಿ దేవుడవ. ಒಂದು ನಿಮಿಷ ರಾಗ ಬೇರೆ. ఘోర పాపి అయిన నేను నీకు దూరంగా మారిపోదా. ఈ సమయంలో కాಣಿಕೆ తగలబడుతుంది. ఘోర పాపి అయిన నేను నీకు దూరంగా మారిపోదా. నీ ప్రేమతో నన్ను క్షమించి నన్ను హత్తుకున్నావయ్యా. నీ ప్రేమతో నన్ను క్షమించి నన్ను హత్తుకున్నావయ్యా. ఎంత మంచి దేవుడివయ్యా, ఎంత మంచి దేవుడివయ్యా. చింతలన్నీ తీరేనయ్యా నిన్ను చేరగా. ఎంత మంచి దేవుడివయ్యా. నా చింతలన్నీ తీరేనయ్యా నిన్ను చేరగా. ఎంత మంచి దేవుడివయ్యా. నాకున్న వారందరూ విడిచిపోయినను. నాకున్న వారందరూ విడిచిపోయినను. ఎన్నెన్నో ఇబ్బందులకు గురి చేసిన నా దేవుని, ఎన్నెన్నో ఇబ్బందులకు గురి చేసిన నన్ను నీవు విడువలేదయ్యా. ఎంత మంచి దేవుడివయ్యా, ఎంత మంచి దేవుడివయ్యా. చింతలన్నీ తీరేనయ్యా నిన్ను చేరగా. ఎంత మంచి దేవుడివయ్యా. చింతలన్నీ తీరేనయ్యా నిన్ను చేరగా. ఎంత మంచి దేవుడివయ్యా. ఈ లోకంలో బ్రతకలేనయ్యా. నీవు లేకుండా నేను ఈ లోకంలో బ్రతకలేనయ్యా. నీతో కూడా ఈ లోకం నుండి పరలోకం చేరాలయ్యా. నీతో కూడా ఈ లోకం నుండి పరలోకం చేరాలయ్యా. ఎంత మంచి దేవుడివయ్యా, ఎంత మంచి దేవుడివయ్యా. చింతలన్నీ
ಪ್ರಾರ್ಥಿಸೋಣ. ಕಾಣಿಕೆ ಕೊಡಬೇಕಾದವರು ಕಾಣಿಕೆ ಕೊಡಿ. Thank you, Jesus. Thank you, Lord. That's me. ಈಶ್ವರಿ ಮಾಡಿದ ಮಹಾಪಕಾರನಿಗಾಗಿ ಸ್ತುತಿಸು. ಕರ್ತನೆ, ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸ್ತೇವೆ, ಆನಂದಿಸುತ್ತೇವೆ. ಬೆಳಗಿಂದ ಇಲ್ಲಿವರೆಗೂ ಆರಾಧನೆ ಮಾಡೋದಕ್ಕೂ ಸಾಕ್ಷಿನ ಕೇಳೋದಕ್ಕೂ ನನ್ನ ಕೃಪೆಗಾಗಿಸ್ತದೆ. ಇದನ್ನ ಆರಾಧನೆ ನಿಮ್ಮ ಮಹಿಮೆಯಿಂದ ತುಂಬಲ್ಪಟ್ಟಿದೆ ಕಾಣಿಸ್ತದೆ. ಈ ಜಾಗದಲ್ಲಿ ಆರಾಧಿಸುವಾಗ ನಿಮ್ಮ ಪ್ರಸನ್ನತೆ ಆವರಿಸಿಕೊಂಡಿತ್ತು, ಕೇಳುವಂತಹ ಕಿವಿಗಳಿಗೆ ಮಧುರವಾಗಿತ್ತು. ಅದಕ್ಕಾಗಿ ಆರಾಧಿಸಿದಂತಹ ಟೀಮನ್ನು ನಿಮ್ಮ ಆಶೀರ್ವಾದ ಮಾಡಿಸು. ಸರಿಯಾದ ಸಮಯಕ್ಕೆ ಬಂದಂತ ಎಲ್ಲ ಕುಟುಂಬಗಳನ್ನು ನಿಮ್ಮ ಆಶೀರ್ವಾದ ಮಾಡಿಸು. ಇನ್ನು ಬರೆದಂತವರು ಸಹ ನಾವು ಜ್ಞಾಪಕ ಮಾಡಿಕೊಳ್ತೇವೆ. ಈ ಸಭೆಯನ್ನ ಗಲಿಬಿಲಿ ಮಾಡಬೇಕು, ಸಭೆಯನ್ನ ಕಳ್ತಾನ ಮಾಡಬೇಕು ಅಂತ ಮಾಡಿದ ಸೈತನ ಎಲ್ಲ ಕಟ್ಟೆಗಳನ್ನು ಯೇಸುವನ್ನು ಬಂಧಿಸ್ತೇವೆ. ಈ ಸಭೆಯನ್ನ ಚದುರಿಸಲು ಪ್ರಯತ್ನ ಪಡೆದ ಎಲ್ಲ ಸೈತನ ಕಾರ್ಯಗಳನ್ನು ಬಂಧಿಸ್ತೇವೆ. ಸೇವಕರಾಗಿದ್ರು, ಮಂತ್ರವಾದಿಗಳಾಗಿದ್ರು, ಅವರ ದುಷ್ಟಶಕ್ತಿಗಳಾಗಿದ್ರು, ಯೇಸು ನಾಮದಲ್ಲಿ ಬಂಧಿಸ್ತೇವೆ. ಸಭೆ ವಿಸ್ತಾರವಾಗಿರಲಿ, ಉತ್ತರ ದಕ್ಷಿಣ ಪೂರ್ವ ಪಕ್ಷದ ಜನ ಕೂಡಿ ಬರಲಿ, ಬಲಭರಿತವಾಗಿರಲಿ. ಕರ್ತನೆ, ಈ ಸಮಯದಲ್ಲಿ ಕರ್ತನೆ ನನ್ನ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಕ್ಷಮಿಸುವಂತ ವಿಚಾರದಲ್ಲಿ ಪ್ರಪಂಚದಲ್ಲಿ ನಿಮ್ಮಲ್ಲಿ ಮಾತ್ರ, ಯೇಸುವಲ್ಲಿ ಮಾತ್ರ ಕ್ಷಮಿಸುವ ಗುಣವಾಗಿದೆ. ಒಂದಕ್ಕೆಂದು ಹೇಳಿದ್ರೆ ಇನ್ನೊಂದಕ್ಕೆಂದು ತೋರಿಸಿದಂತವ್ರು ನೀವೊಬ್ಬರೇ ಆಗಿದ್ದೀರಿ ಮತ್ತು ಕ್ಷಮಿಸುವಂತ ಗುಣ ದೇವರಾಗಿದ್ದೀರಿ. ಎಂತ ಘೋರ ಪಾಪಿ ಆಗಿದ್ದರೂ ಕ್ಷಮಿಸಿ ಮುಂದೆ ನಡೆಸುವ ದೇವರಾಗಿದ್ದಾರೆ. ಅದಕ್ಕೆ ಆಗಿಸ್ತದೆ. ಈಗ ಇಲ್ಲಿರುವಂತ ಪ್ರತಿಯೊಬ್ಬರ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಕ್ಕೆ ಆಗಿಸ್ತೋತ್ರ. ಈ ಸಭೆ ಪಾಪದಿಂದ ನಿವೃತ್ತಿ ಹೊಂದಿದ್ದಕ್ಕೆ ಆಗಿಸ್ತೋತ್ರ. ಈ ಸಭೆ ನೀತಿವಂತರ ಸಭೆಯಾಗಿ ನಿಂತಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಸಕಲ ಅನೀತಿ ಶುದ್ಧೀಕರಣ ಆಗಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಪರಿಶುದ್ಧರಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧ ಸಭೆಯಾಗಿ ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯ ಮತ್ತು ನಿಮ್ಮ ರಕ್ತದಿಂದ ಶುದ್ಧಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಕೊಟ್ಟಂತ ಕಾಣಿಕೆ ಭಾಗಗಳನ್ನು ಆಶೀರ್ವಾದ ಮಾಡಿಸು. ಇದೋ ಕರ್ತನೆ, ಸುಂದರ ಕರ್ತನೆ, ಕಾಣಿಕೆ ವಿಚಾರದಲ್ಲಿ ಸೈತನನ್ನು ಅನೇಕ ಭೇದಗಳನ್ನು ಉಂಟು ಮಾಡುತ್ತಾ ಸಭೆ ಸೇವೆ ಇತರ ಕಾರ್ಯಗಳು ಆಗದ ಹಾಗೆ ತಡೆ ಮಾಡಬೇಕಂತ ಸೈತನ ಪ್ರಯತ್ನ ಪಡ್ತಾರೆ. ಯೇಸು ನಾಮದಲ್ಲಿ ಆ ಮನಸ್ಸಿನ ಸ್ಥಿತಿಗಳೆಲ್ಲ ಬದಲಾವಣೆ ಆಗಲಿ. ವಾಕ್ಯವನ್ನು ನೋಡಿ ಪರಲೋಕವನ್ನು ನೋಡುವ ಹಾಗೆ, ಪರಲೋಕದಲ್ಲಿ ಕುಣಿಡುವ ಹಾಗೆ ಸಹಾಯ ಮಾಡಿ. ತಂದೆ ದೇವರಿಸ್ತೋತ್ರ. ಕರ್ತನೆ, ಇವತ್ತು ಸಮಯದಲ್ಲಿ ಕರ್ತನೆ ಒಂದೊಂದು ಪ್ರತಿಯೊಂದು ಆಶೀರ್ವಾದ ಮಾಡಿ, ತಂದೆ ಕಾಣಿಕೆಯನ್ನು ಆಶೀರ್ವಾದ ಮಾಡಿ. ಈ ಪ್ರಾರ್ಥನೆ ಆರಾಧನೆ ಇದಕ್ಕೆ ಆಗಿಸ್ತೋತ್ರ. ಒಂದು ವರ್ಷ ಮನೆ ಹೋಗದಂತ ಆಶೀರ್ವಾದವನ್ನು ಕೊಟ್ಟು ಹೋಗುವ ಬಲಪಡಿಸಬೇಕು. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕರ್ತನ ಎಕ್ಸಾಮ್ ಬರೆದು ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡ್ರಿ. SSLC ಬರುತ್ತೆ, ಅವನು ಸಹ ನೀವು ಆಶೀರ್ವಾದ ಆಶ್ವಾಸ ಬಲಪಡಿಸಿ ಕೃಪೆ ತೋರಿಸಬೇಕಾಗಿ ಯೇಸು ನಾಮದಲ್ಲಿ ಬಿಡಿ ತಂದೆ. ನನ್ನ ಮನೆಯನ್ನು ಕೊಂಡಾಡಿ, ನನ್ನ ಮನೆಯನ್ನು ಕೊಂಡಾಡಿ,